ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಬ್ದುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದ ತೀರ್ಥಬಂಧುಂ ಹರಿಂ ಭಜೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪರಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्ताम् सन्निधिं मानसे च आपादमौलिपर्यन्तम् गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वेष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवूभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओं स्वस्त्यस्तु सतां ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ನರಕವನ್ನ ತಪ್ಪಿಸಿಕೊಳ್ಳುವ ಬಗೆಯನ್ನ ನಿರೂಪಣೆ ಮಾಡ್ತಾ ಅಜಾಮಿಳನ ಚರಿತ್ರೆಯನ್ನು ಹೇಳಿದ್ದಾರೆ. ಭಗವಂತನ ನಾಮಸ್ಮರಣೆಯಿಂದ ಎಷ್ಟು ಪಾಪಗಳು ಪರಿಹಾರ ಆಗುತ್ತೆ, ನರಕ ಲೋಕಗಳಿಂದ ನಾವು ಹೇಗೆ ತಪ್ಪಿಸ್ಕೊಳ್ಬಹುದು ಅನ್ನೋದನ್ನ ತುಂಬಾ ವಿಸ್ತಾರವಾಗಿ ಅರ್ಥ ಆಗುವಂತೆ ತಿಳಿಸಿಕೊಡ್ತಾರೆ. ಅದಾದ ನಂತರದಲ್ಲಿ ವೃತ್ರಾಸುರನ ಚರಿತ್ರೆಯ ಬಗ್ಗೆ ಹೇಳ್ತಾರೆ. ಆ ವೃತ್ರಾಸುರನ ವಧೆಯನ್ನ ಇಂದ್ರ ಮಾಡಿದ ಬಗ್ಗೆ. ಒಮ್ಮೆ ಇಂದ್ರ ಸ್ವರ್ಗದಲ್ಲಿ ಎಲ್ಲರ ಸೇವೆಯನ್ನ ಸ್ವೀಕಾರ ಮಾಡ್ಕೊಳ್ತಾ ಸಿದ್ಧರು, ಸಾಧ್ಯರು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು, ಎಲ್ಲ ದೇವತೆಗಳಿದ್ರು. ಆ ಎಲ್ಲ ದೇವತೆಗಳಿಂದ ಸ್ತೋತ್ರ ಮಾಡಿಸ್ಕೊಳ್ತಾ ಇಂದ್ರ ಇದ್ದಾಗ ದೇವತೆಗಳ ಗುರುಗಳು ಬೃಹಸ್ಪತಿಗಳು ಸ್ವರ್ಗಕ್ಕೆ ಬರ್ತಾರೆ. ಗುರುಗಳು ಬಂದಾಗ ಎದ್ದು ನಿಂತು ಆಸನವನ್ನ ಕೊಡಬೇಕು ಅಂತ ಶಾಸ್ತ್ರ. ಯಾರಾದ್ರೂ ಮನೆಗೆ ಬಂದಾಗ ಅವರಿಗೆ ಅಪಮಾನ ಮಾಡೋದು ಹೇಗೆ, ಅವಮರ್ಯಾದೆ ಮಾಡೋದು ಹೇಗೆ ಅಂತಂದ್ರೆ, ಬಂದವರನ್ನ ಕೂತ್ಕೊಳ್ಳಿ ಅಂತ ಹೇಳದೆ ಆಸನ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಅಪಚಾರ ಮಾಡಿದಾಗಿ. ಅದಾದ್ಮೇಲೆ ಇನ್ನೇನು ಮಾಡಿದ್ರು ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಬೇಕಾದ್ದು ಆಸನ. ಬಂದವರಿಗೆ ನಮಗಿಂತ ದೊಡ್ಡವರಾಗಿದ್ರೆ, ಯೋಗ್ಯರಾಗಿದ್ರೆ ನಾವಿದ್ದು ನಿಲ್ಬೇಕು. ಊರ್ಧ್ವಂ ಪ್ರಾಣಾಹ ಉತ್ಕ್ರಮಂತಿ ಅಂತ ನಮಗಿಂತ ಉತ್ತಮರಾದ ಜ್ಞಾನಿಗಳು, ದೊಡ್ಡವರು ನಡೆದು ಹೋಗುವಾಗ ನಾವಲ್ಲೇ ಕೂತಿದ್ರೆ ಹಾಗೆ ನಮ್ಮ ಪ್ರಾಣಗಳು ಅವರನ್ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ನಮಗಿಂತ ಅವರು ತುಂಬಾ ದೊಡ್ಡವರಾದ್ರೆ, ಅಕಸ್ಮಾತ್ ನಮ್ಮ ಪ್ರಾರಬ್ಧ ತುಂಬಾ ದೊಡ್ಡದಾಗಿದ್ರೆ ಪ್ರಾಣ ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿ ದೇಹ ಬಿದ್ದು ಹೋಗುವಂತಹ ಸ್ಥಿತಿ ಬಂದ್ರು ಬರಬಹುದು.
ಆದ್ದರಿಂದ ದೊಡ್ಡವರು ಬಂದಾಗ, ಸ್ವಾಮಿಗಳವರು ದೊಡ್ಡವರು ಬಂದಾಗ ಎದ್ದು ನಿಲ್ತೇವೆ ನಾವು. ಎದ್ದು ನಿಂತಾಗ ಅಲ್ಲಿಗಲ್ಲಿಗೆ ಸರಿ ಆಗ್ತದೆ. ಆದ್ದರಿಂದ ದೊಡ್ಡವರ ಮುಂದೆ ಕೈಗಳನ್ನ ಹೀಗೆ ಮಾಡೋದು, ಕೈ ಬಿಚ್ಚಿರೋದು ಮಾಡಬಾರದು. ದೊಡ್ಡವರ ಮುಂದೆ ಕೈ ಮುಗಿದಿರ್ಬೇಕು. ಆದ್ದರಿಂದ ಮಂತ್ರಾಕ್ಷತೆಯನ್ನ ದೊಡ್ಡವರು ಪುರೋಹಿತರಾಗ್ಲಿ, ಪಂಡಿತರಾಗ್ಲಿ, ಸ್ವಾಮಿಗಳಾಗ್ಲಿ ಕೊಡುವಾಗ ಮುಷ್ಟಿಯಲ್ಲಿ ಮಾಡಿ ಅಭಿಮಂತ್ರಣ ಮಾಡ್ತಾರೆ. ಅದು ಅಕ್ಷತೆ ಮಂತ್ರಾಕ್ಷತೆ ಆಗಬೇಕು ಅಂತ ಕೇಳಿದ್ರೆ ಬರೀ ಅದನ್ನ ಕಲಸಿ, ಹಳದಿಯಲ್ಲಿ ಕಲಸಿ, ಕೆಂಪಲ್ಲಿ ಕಲಸಿ, ಅದು ಬಣ್ಣದ ಅಕ್ಕಿ ಕಾಳು ಮಾಡಿದ್ರೆ ಮಂತ್ರಾಕ್ಷತೆ ಆಗೋದಿಲ್ಲ. ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಅದನ್ನ ಕೈಯಲ್ಲಿ ಮುಷ್ಟಿ ಮಾಡಿ ಹಿಡಿಬೇಕು. ಹಿಡಿದು ಮಂತ್ರವನ್ನು ಮಾಡ್ಬೇಕು. ಅದೇನ್ ಕೈಯಲ್ಲೇ ಯಾಕೆ ಮಾಡ್ಬೇಕು, ತಟ್ಟೆಯಲ್ಲಿ ಮುಟ್ಟಿದ್ರೆ ಆಗೋದಿಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಜಾತ್ವೈವ ಹಸ್ತ ತಳಗಂ ಸ್ವಮೃತಂ ಸ್ರವಂತಂ ಅಂತ ಧನ್ವಂತರಿ ಭಗವಂತ ಎಲ್ಲಿರ್ತಾನೆ? ಕೈಲಿದ್ದಾನೆ, ಇಲ್ಲಿದ್ದಾನೆ. ಮಧ್ವಾಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಯಾರಿಗಾದ್ರೂ ರೋಗ ಬಂದಿದೆ, ತುಂಬಾ ತಡ್ಕೊಳ್ಲಿಕ್ಕೆ ಆಗದೆ ಇರುವಷ್ಟು ರೋಗ ಇದೆ ಅಂತ ಕೇಳಿದ್ರೆ ಧನ್ವಂತರಿ ಮಂತ್ರದ ಸಿದ್ಧಿ ಇರುವಂತಹ ವ್ಯಕ್ತಿ ಆ ರೋಗಿಯ ತಲೆ ಮೇಲೆ ಕೈ ಇಟ್ಟು ಧನ್ವಂತರಿ ಮಂತ್ರದ ಜಪ ಮಾಡಿದ್ರೆ ಆ ರೋಗ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಪ್ರಾಣಿಕ್ ಹೀಲಿಂಗ್ ಅಂತ ಇವತ್ತೆಲ್ಲ ಬೇಕಾದಷ್ಟು ದುಡ್ಡು ಕೊಟ್ಟು ಕಲಿಯುವಂತಹ ವ್ಯವಸ್ಥೆಗಳಿದೆ. ಅದನ್ನ ಮೊದಲು ಹೇಳಿದ್ದಾನೆ. ಮಂತ್ರ ಸಿದ್ಧಿಯನ್ನ ಮಾಡಿಕೊಂಡವನು ಅವನ ಎಲ್ಲ ಸಿದ್ಧಿ, ಆ ಎಲ್ಲ ಮಂತ್ರ ಶಕ್ತಿ ಕಲೆಕ್ಟ್ ಆಗಿರೋದೆಲ್ಲಿ ಅಂದ್ರೆ ಕೈಯಲ್ಲಿ. ಆದ್ರಿಂದ ದೊಡ್ಡವರು ಶಾಪ ಕೊಡುವಾಗ ನೀರನ್ನ ಕೈಯಲ್ಲಿ ಹಾಕೊಂಡು ಕೊಡ್ತಾರೆ. ಹಾಗೆ ಗಿಂಡಿಯಲ್ಲಿ ಹಾಕಿ ಹಾಕೋದಿಲ್ಲ, ಪ್ರೋಕ್ಷಣೆ ಮಾಡೋದಿಲ್ಲ. ಕೈಯಲ್ಲಿ ಹಾಕಿ ಮಂತ್ರ ಮಾಡಿ ಶಾಪ ಕೊಡೋದು. ಆದ್ದರಿಂದ ನಮ್ಮ ಎಲ್ಲ ಶಕ್ತಿ ಇರುವುದು ಕೈಯಲ್ಲಿ. ಆದ್ದರಿಂದ ಅವ್ರ ಕೈಯಲ್ಲಿ ಕೊಟ್ಟ ಮಂತ್ರಾಕ್ಷತೆಯನ್ನ ನಾವು ಬಾಯಲ್ಲಿ ಹಾಕೊಳ್ಳೋದನ್ನ. ಅವರು ಕಲ್ಲು ಸಕ್ಕರೆ, ಬಾಳೆಹಣ್ಣೆಲ್ಲ ಕೊಡ್ತಾರೆ ಜೊತೆಯಲ್ಲಿ. ಅದು ಅಮುಖ್ಯವಾದ ಪದಾರ್ಥಗಳು. ಮುಖ್ಯವಾಗಿ ಅವರ ಕೈಯಿಂದ ಬಂದ ಮಂತ್ರಾಕ್ಷತೆ ನಾವು ಹಾಕಿಕೊಳ್ಳೋದಿಲ್ಲಿ, ಇಲ್ಲಿ ತಲೆ ಮೇಲೆ, ಇಲ್ಲೆಲ್ಲ ಹಾಕೊಳ್ಳೋದಿಲ್ಲ, ತಲೆ ನೆತ್ತಿಯ ಮೇಲೆ ಹಾಕೊಳ್ಳೋದು. ಹಾಕೊಳ್ಳೋ ಉದ್ದೇಶ ಏನು? ಸಹಸ್ರಾರ ಅನ್ನುವ ಚಕ್ರ ಇಲ್ಲಿದೆ, ಯಾವಾಗಲೂ ಓಪನ್ ಅಪ್ ಅದಾಗಿರ್ತದೆ. 12 ದಳದ ಕಮಲ ಅಲ್ಲಿ ಪರವಾಸುದೇವ ನಿಂತಿದ್ದಾನೆ, ಪ್ರಾಣದೇವರಿಂದ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಅವರು ಕೊಟ್ಟ ಮಂತ್ರಾಕ್ಷತೆಯ ಬಲ ಏನಿದೆ ಅದು ನೆತ್ತಿಯಿಂದ ಹೃದಯಕ್ಕೆ ಬರಬೇಕು. ಅದು ಆರೋಗ್ಯಕ್ಕೋ ಏನಕ್ಕೋ ಆಗ್ಲಿ, ಅದು ನೆತ್ತಿಯಲ್ಲಿ ಹೋಗಿ ಅಲ್ಲಿಂದ ಹೃದಯಕ್ಕೆ ಬರಬೇಕು. ಯಾವತ್ತೇ ಆಗ್ಲಿ ಅನುಗ್ರಹ, ಆಶೀರ್ವಾದ ತಲೆಯಿಂದ ನೆತ್ತಿಯಿಂದ ಹೃದಯಕ್ಕೆ ಬರಬೇಕು, ಅದು ಕ್ರಮ. ಆದ್ದರಿಂದ ಅವರು ಕೈಯಲ್ಲಿ ಮಂತ್ರ ಮಾಡಿ ಕೊಟ್ಟದ್ದನ್ನ ನಾವು ತಲೆ ಮೇಲೆ ಹಾಕೊಳ್ಳಿಕ್ಕೆ, ದೊಡ್ಡವರ ಮೇಲೆ, ದೊಡ್ಡವರ ಎದುರು ಬಂದಾಗ ಕೈ ಬಿಚ್ಚಿಟ್ರೆ ನಮ್ಮಲ್ಲಿ ಕಲೆಕ್ಟ್ ಆದ ಪ್ರಾಣ ಶಕ್ತಿ ಎಲ್ಲ ಹೊರಟು ಹೋಗ್ತದೆ. ಆದ್ದರಿಂದ ದೇವರ ಮುಂದೆ, ಗುರುಗಳ ಮುಂದೆ, ಜ್ಞಾನಿಗಳ ಮುಂದೆ ನಾವು ನಿಂತಾಗ ಕೈ ಮುಗಿದು ನಿಂತಿರುವ ಕ್ರಮ ಅಷ್ಟೇ. ನನ್ನ ಶಕ್ತಿ, ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿದ ಸಾತ್ವಿಕ ಶಕ್ತಿ ದೊಡ್ಡವರ ಮುಂದೆ ಹೋಗದೆ ಇರಲಿ ಅಂತ. ಸೂರ್ಯನಿಗೂ ಬೆಳಕು ರಾತ್ರಿ ಬರುತ್ತೆ, ಅದು ಬೆಳಕಿನ ಹುಳ ಅಂತ, ಅದಕ್ಕೂ ಬೆಳಕಿದೆ. ಕತ್ತಲಿದ್ದಾಗ ಮಾತ್ರ ಬೆಳಕಿನ ಹುಳಕ್ಕೆ ಅದೊಂದು ಪ್ರಾಬಲ್ಯ. ಸೂರ್ಯ ಬಂದಾಗ ಅದು ಕಣ್ಣಿಗೆ ಕಾಣೋದೇ ಇಲ್ಲ. ಸೂರ್ಯನ ಬೆಳಕಿನ ಮುಂದೆ ಈ ಪ್ರಾಣಿಯ ಬೆಳಕು ಯಾವ ಲೆಕ್ಕ? ಹಾಗೆ ನಾವು ಕಲೆಕ್ಟ್ ಮಾಡಿಕೊಂಡ ತಪಸ್ಸು, ಒಂದು ನಮಸ್ಕಾರ ಮಾಡಿದ ಪುಣ್ಯ, ಪಾರಾಯಣ ಮಾಡಿದ ಪುಣ್ಯ, ದೀಪ ಹಚ್ಚಿದ ಪುಣ್ಯ, ತೀರ್ಥ ಸ್ನಾನ ಮಾಡಿದ ಪುಣ್ಯ, ಅದೆಲ್ಲ ಕಲೆಕ್ಟ್ ಆಗಿರೋದಿಲ್ಲ. ಅದರಿಂದ ಅದನ್ನ ದೊಡ್ಡವರ ಮುಂದೆ ಬಿಚ್ಚಿಡಬಾರದು, ಕೈ ಮುಗಿದಿರಬೇಕು. ಈ ಕಾರಣದಿಂದ ದೊಡ್ಡವರಿಗೆ ಕೈ ಮುಗಿದು ತಲೆಬಾಗಿ ಆಸನ ಕೊಟ್ಟು ಮರ್ಯಾದೆ ಮಾಡಬೇಕಾದ್ದು ಪ್ರಧಾನವಾದ ಧರ್ಮ, ಸನಾತನ ಧರ್ಮಗಳಲ್ಲಿ ಒಂದು. ಅದನ್ನ ಇಂದ್ರ ಮಾಡ್ಲಿಲ್ಲ. ಅದನ್ನ ಇಂದ್ರ ಮಾಡದೇ ಇದ್ದಾಗ ಆಸನ ಕೊಡ್ಲಿಲ್ಲ, ಬಂದವರನ್ನ ಎದ್ದು ನಮಸ್ಕಾರ ಮಾಡಿ ಕುಳಿತುಕೊಳ್ಳಿ ಅಂತ ಹೇಳಲಿಲ್ಲ. ತುಂಬಾ ದುಃಖ ಆಯ್ತು, ಹೊರಟೋದು. ಆಗ ಸಭೆಯೆಲ್ಲ ಮುಗಿದ ಮೇಲೆ ಇಂದ್ರನಿಗೆ ಪಶ್ಚಾತ್ತಾಪ ಇದೆ. ಅಯ್ಯೋ, ಗುರುಗಳು ಬಂದಿದ್ರಲ್ಲ, ನನ್ನ ದುರಹಂಕಾರದಿಂದ ನಾ ಏನ್ ಮಾಡಿದೆ, ಗುರುಗಳಿಗೆ ಮರ್ಯಾದೆಯನ್ನೇ ಕೊಡ್ಲಿಲ್ಲ. ಈಗ ಹುಡುಕಿ ಗುರುಗಳನ್ನ ಕರ್ಕೊಂಡು ಬರ್ತೇನೆ ಅಂತ ಹುಡುಕ್ತಾನೆ. ಎಲ್ಲಿ ಹುಡುಕಿದ್ರು ಬೃಹಸ್ಪತಿಗಳು ಸಿಗ್ತಾ ಇಲ್ಲ. ನೋಡಿ, ಇಂದ್ರನಿಗೂ ಸಿಗ್ಲಿಲ್ಲ ಅಂದ್ರೆ ಎಷ್ಟು ಬೇಸರ ಆಗಿದೆ. ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಈಚೆ ಪುರೋಹಿತ, ದೇವತೆಗಳಿಗೂ ಅಷ್ಟೇ ಬಲ ಬರಬೇಕು ಅಂದ್ರೆ ಜೊತೆಯಲ್ಲಿ ಪ್ರಧಾನವಾಗಿ ಇರಬೇಕಾದವರು ಯಾರು ಅಂತ ಕೇಳಿದ್ರೆ ಪುರೋಹಿತ. ಮನೆಗೆ ನಮ್ಮನ್ನ ಮಾರ್ಗದರ್ಶನವನ್ನ ಮಾಡ್ಲಿಕ್ಕಾಗಿ ಒಬ್ಬ ಪುರೋಹಿತರು ಇರಬೇಕು. ಪುರೋಹಿತರಿಲ್ಲದ ಒಂದು ಕುಟುಂಬ, ಪುರೋಹಿತರಿಲ್ಲದ ರಾಜ್ಯ, ಅದು ಉದ್ಧಾರ ಆಗೋದಿಲ್ಲ. ಪಾಂಡವರು ವನವಾಸವನ್ನ ಮಾಡುವಾಗ ಮಧ್ಯರಾತ್ರಿ ಆಗಿದೆ, ಗಂಗಾ ನದಿ ಅಡ್ಡ ಬಂತು. ಅರ್ಜುನ ಏನ್ ಮಾಡ್ದ, ನಮಗೆ ಯಾವ ಟೈಮ್
ಮಧ್ಯರಾತ್ರಿಯೋ ಬೆಳಗ್ಗೆಯೋ ಮಧ್ಯಾಹ್ನವೋ ಅಂತ ಗಂಗೆಯ ನೀರಿನ ಒಳಗೆ ಇಳಿಲಿಕ್ಕೆ ಹೋದ. ಆಗ ಚಿತ್ರಾಂಗದ ಅನ್ನುವಂತಹ ಗಂಧರ್ವ ಬಂದು ಹೇಳ್ತಾನೆ, ಅರ್ಜುನ ನೀನ್ ತಪ್ಪು ಮಾಡ್ತಾ ಇದ್ದೆ, ಮಧ್ಯರಾತ್ರಿ ಆಗಿದೆ, ನದಿ ಒಳಗೆ ಪ್ರವೇಶ ಮಾಡಬಾರ್ದು ಅಂತ ನಿಮ್ ಪುರೋಹಿತರು ನಿನಗೆ ಹೇಳಿಲ್ವಾ ಅಂತ ಕೇಳಿದ. ಆಗ ಅರ್ಜುನ ಅಂತಾನೆ, ನಮಗೆ ಅಂತ ಪುರೋಹಿತರು ಇಲ್ಲ ಅಂತ ಹೇಳಿದಾಗ ಚಿತ್ರಾಂಗದ ಹೇಳ್ತಾನೆ, ಹಾಗೆಲ್ಲ ಮಾಡ್ಲಿಕ್ಕಿಲ್ಲಪ್ಪ, ನಿನಗೆ ಅಂತ ನಿಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಅಂತಲೇ ಇರ್ಬೇಕು ಪುರೋಹಿತರು ಅಂತಂದಾಗ ನೀನೇ ಯಾರನ್ನಾದ್ರೂ ಸೂಚನೆ ಮಾಡು ಅಂತ ಕೇಳಿದಾಗ ಧೌಮ್ಯರನ್ನ ಪೌರೋಹಿತ್ಯಕ್ಕಾಗಿ ಇಟ್ಟುಕೊಂಡ್ರು ಪಾಂಡವರು ಅಂತಂದ್ರೆ ಪುರೋಹಿತರ ಮಾರ್ಗದರ್ಶನ ಅತ್ಯಂತ ಪ್ರಧಾನವಾದದ್ದು. ದೇವತೆಗಳಾಗ್ಲಿ ಮನುಷ್ಯರಾಗ್ಲಿ ಯಾರೇ ಆಗ್ಲಿ ಪುರೋಹಿತರ ಮಾರ್ಗದರ್ಶನ ಇಲ್ಲ ಅಂತ ಕೇಳಿದ್ರೆ ಧಾರ್ಮಿಕವಾದ ಒಂದು ಉನ್ನತಿ ಆ ಮನೆಗೆ ಆಗೋದಿಲ್ಲ. ಆದ್ದರಿಂದ ಪುರೋಹಿತರಾಗತಕ್ಕಂತಹ ವ್ಯಕ್ತಿಗಳು ಅಂದ್ರೆ ಅವ್ರು ಹೇಗಿರ್ಬೇಕು, ಪುರೋಹಿತ ಲಕ್ಷಣ ಅಂತಲೇ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. 4 ವೇದಗಳನ್ನ ಅಂಗಸಹಿತವಾಗಿ ಅಧ್ಯಯನ ಮಾಡಬೇಕು, ಮುಖ್ಯವಾಗಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು, ಮಂತ್ರ ಸಿದ್ಧಿ ಇರಬೇಕು, ವಾಕ್ ಸಿದ್ಧಿ ಇರಬೇಕು, ಆಚಾರ ಶುದ್ಧಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಒಳಗೊಂದು ಹೊರಗೊಂದು ಇರಬೇಕು. ಇದೆಲ್ಲ ಪುರೋಹಿತರ ಲಕ್ಷಣಗಳು. ಅಂತಹ ಪುರೋಹಿತರಲ್ಲಿ ಪ್ರಧಾನರಾದ ಪುರೋಹಿತರು ಅಂದ್ರೆ ಇಬ್ಬರು ಫೇಮಸ್ ಆಗಿದ್ದಾರೆ ಪುರೋಹಿತರು. ಯಾರ್ಯಾರು? ದೇವತೆಗಳ ಪುರೋಹಿತರು ಒಬ್ರು, ದೈತ್ಯರ ಪುರೋಹಿತರು ಮತ್ತೊಬ್ರು. ದೇವತೆಗಳ ಪುರೋಹಿತರು ಯಾರು? ಬೃಹಸ್ಪತಿಗಳು. ದೈತ್ಯರ ಪುರೋಹಿತರು ಯಾರು? ಶುಕ್ರರು. ಆದ್ದರಿಂದ ಪುರೋಹಿತರ ಸಾಮರ್ಥ್ಯ, ಆ ಮಂತ್ರ ಸಾಮರ್ಥ್ಯ ಯಾರನ್ನ ಏನು ಬೇಕಾದ್ರೂ ಮಾಡ್ತದೆ. ಏನು ನಮ್ಮಲ್ಲಿ ನೆಗೆಟಿವಿಟಿ ಏನೇ ಇರಲಿ ಅದನ್ನ ತೆಗೆದು ಹಾಕಿ ಹರಿಗುರುಗಳ ಅನುಗ್ರಹ ನಮ್ಮ ಮೇಲೆ ಪೂರ್ಣ ಆಗುವಂತೆ ಮಾಡ್ತದೆ. ಅಹಂಕಾರ ಇದ್ರೆ ಅಹಂಕಾರವನ್ನ ಕಳಿತದೆ. ಆದ್ದರಿಂದ ಮಂತ್ರ ಸಿದ್ಧಿ ಇದ್ದಂತಹ ವ್ಯಕ್ತಿ ನಮಗ್ ಗುರುವಾಗಿ ಬಂದ್ರೆ ಉದ್ಧಾರ ಆಗುತ್ತೆ ಲೋಕ ಅನ್ನೋದಕ್ಕೆ ಒಬ್ಬ ರಾಜ ಇದ್ದ ಸೂರ್ಯವಂಶದಲ್ಲಿ. ಆ ರಾಜನ ಕೆಲಸ ನಿತ್ಯ ಶ್ರಾದ್ದ ಮಾಡ್ತಾ ಇದ್ದ, ಪ್ರತಿನಿತ್ಯ ಶ್ರಾದ್ದ. ಅದು ಪಾಕ್ಷಿಕ ಶ್ರಾದ್ದ, ಮಾಸಿಕ ಶ್ರಾದ್ದ, ಸಾಂವತ್ಸರಿಕ ಶ್ರಾದ್ದ ಅಂತೆಲ್ಲ ಬರ್ತದೆ. ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋದಾಗ ತೀರ್ಥ ಶ್ರಾದ್ದ ಅಂತ ಮಾಡ್ತಾರೆ. ಅದಾದ್ಮೇಲೆ ಸಾಂವತ್ಸರಿಕ ಶ್ರಾದ್ದ, ಪಕ್ಷ ಮಾಸ ಪಿತೃ ಪಕ್ಷದಲ್ಲಿ ಶ್ರಾದ್ದವನ್ನು, ಇದೆಲ್ಲ ಕ್ರಮಗಳಿದೆ ನಮ್ಮಲ್ಲಿ. ಆದ್ರೆ ಆ ರಾಜ ನಿತ್ಯ ಶ್ರಾದ್ದ ಮಾಡಿ ನಿತ್ಯ ಬ್ರಾಹ್ಮಣ ಭೋಜನ, ಬ್ರಾಹ್ಮಣ ಭೋಜನ ಮಾಡಿಸ್ತಾ ಇದ್ದ. ಊಟಕ್ಕೆ ಬ್ರಾಹ್ಮಣ ಕೂತ ಅಂತ ಹೇಳಿದ್ರೆ ಎಲ್ಲ ಬಡಿಸೋದು, ಸಾಕು ಅಂತ ಕೇಳಿದ್ರೆ ಬಡಿಸೋದು. ಅವರು ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ. ಆಗ ರಾಜ ಅಂತಿದ್ದ, ನೀವೆಂತ ಬ್ರಾಹ್ಮಣರು, ಹಾಕಿದ್ದನ್ನ ಊಟ ಮಾಡ್ಲಿಕ್ಕೆ ನಿಮ್ಗೆ ಆಗುದಿಲ್ಲ, ಇನ್ನೇನು ಮಂತ್ರ ಹೇಳ್ತೀರಿ ನೀವು. ಅದರಿಂದ ಊಟ ಯಾವತ್ತಿಗೂ ಕೂಡ ನಮ್ಮ ಇಷ್ಟ, ಅಲಂಕಾರ ಮಾಡ್ಕೊಳ್ಳೋದು ನಮ್ಮ ಇಷ್ಟ. ಊಟ ಯಾರಿಷ್ಟ ಅಂತ ಕೇಳಿದ್ರೆ ಬಡಿಸುವವನ ಇಷ್ಟವೋ ಉಣ್ಣುವವನ ಇಷ್ಟವೋ ಅಂತ ಕೇಳಿದ್ರೆ ಊಟ ಮಾಡುವವನ ಇಷ್ಟ. ನನಗಿಷ್ಟ ಅಂತ 4 ಹೋಳಿಗೆ ಹಾಕಿದ್ರೆ ಅವನ ಯೋಗ್ಯತೆ ಒಂದೇ. ಅದರಿಂದ ಬಡಿಸುವವರಿಗೂ ಕೂಡ ಕೆಲವು ನಿಯಮಗಳನ್ನ ಶಾಸ್ತ್ರ ಆದೇಶ ಮಾಡುತ್ತೆ. ಎಂಥವರಿಗೆ ಬಡಿಸ್ಬೇಕು, ಯಾರ್ಯಾರಿಗೆ ಬಡಿಸ್ಬೇಕು. ಅವ ಮಾತಾಡೋದ್ರೆಲ್ಲ ಇಂಡಿಕೇಟ್ ಮಾಡ್ತಾನೆ. ಬೇಕು ಬೇಡ ಅಂತ ಅನ್ನೋದು ಅದು ಮಾತೆಲ್ಲ ಇಂಡಿಕೇಶನ್. ಬಡಿಸ್ಲಿಕ್ಕೆ ಬಂದ ಸ್ವೀಟ್ ಅವನು ಯಾವುದು ಅವನಿಗೆ ಇಷ್ಟವಾದ ಒಂದು ಭಕ್ಷ್ಯ ಅಲ್ಲಿ ಬಂತು. ಭೋಜನ ಶಾಸ್ತ್ರ ಹೇಳ್ತದೆ ಯಾರಿಗೆ ಬಡಿಸ್ಬೇಕು ಅಂದ್ರೆ ಮೂಹು ದೇಯಂ ಅಂತ ಹೇಳ್ತಾರೆ. ಅಂದ್ರೆ ಅದು ಬೇಕು ಅಂತಾರೋ ಬೇಡ ಅಂತಾರೋ? ಬೇಕು ಹಾಕಿ ಮತ್ತೆ ಬಡಿಸ್ಲಿಕ್ಕೆ ಬಂದ. ಪಕ್ಕದಲ್ಲಿ ಇವನಿಗೆ 2 ಬೇಕು ಸ್ವೀಟ್. ಅಂದ್ರೆ ಪಕ್ಕದಲ್ಲಿ ಕೂತವರು ಎಷ್ಟ್ ತಿಂತಾ ಇದ್ದಾನಲ್ಲ ಇವನು ಅಂತ ಒಂಥರ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಅವನಿಗೆ ಬೇಕು ಅಂತ ಹೇಳ್ಬೇಕು, ಆದ್ರೆ ಹೇಳಲಿಕ್ಕಿಲ್ಲ. ಹೀಗಂತ ನಾನಾ ಅಂತ. ಅವಾಗ ಎಲೆ ನೋಡ್ಬೇಕು, ಕೈ ಹೀಗಿರತ್ತೆ, ತಲೆ ಮಾತ್ರ ಅಲ್ಲಾಡ್ತಿದೆ. ಅದ್ರ ಅರ್ಥ ಏನು? ಬಡಿಸ್ಬೇಕೋ ಬಡಿಸ್ಬಾರ್ದು? ಬೇಕು. ಕಣ್ಣು ಬೇಕು ಅಂತ ಇದೆ, ಬಾಯಿ ಬೇಡ ಅಂತ ಇದೆ. ಕಣ್ಣಿಗೆ ಪ್ರಧಾನವೋ ಬಾಯಿಗೆ ಪ್ರಧಾನವೋ ಅಂದ್ರೆ ಕಣ್ಣು ಪ್ರಧಾನ. ಕಣ್ಣು ಸ್ವೀಟ್ ಮೇಲೆ ಇದೆ, ಆದ್ರಿಂದ ಹಾಕು. ಅಂತ ಕೇಳಿದ್ರೆ ಹಾಕ್ಬೇಕು, ಬೇಡ ಅಂತ ಕೇಳಿದ್ರೆ ಹಾಕ್ಬೇಕು. ಮೂಹು ದೇಯಂ ನಾನಾ ದೇಯಂ. ಮತ್ತಿನ್ನು ಕೆಲವರು ಅಂತಾರೆ ದೇಯಂ ಮಸ್ತಕ ಚಾಮಿ, ಬೇಡವೇ ಬೇಡ ಅಂತ, ಸಾಕು ಬೇಡವೇ ಬೇಡ ಅಂತಾರೆ. ಆಚೆ ಈಚೆ ಅಲ್ಲಾಡಿಸ್ತಾ ಇರ್ತಾರೆ. ಅಂತವರಿಗೆ ಫಸ್ಟ್ ಇನ್ನು 3 ಸ್ವೀಟ್ ಹಾಕ್ಬೇಕು ಜಾಸ್ತಿ. ನಾನಾ ದೇಯಂ, ಕೈ ಮಾತ್ರ ಇಲ್ಲಿರ್ತದೆ. ದೇಯಂ ಮಸ್ತಕ ಚಾಲನೆ,
ಮತ್ತೆ ಕೆಲವರು ಅಂತಾರೆ ಬೇಡವೇ ಬೇಡ ಅಂತ ವ್ಯಾಘ್ರ ಜಂಪ ಅಂದ್ರೆ ಹುಲಿ ಹಾರುವಾಗ ಎರಡು ಕೈಗಳನ್ನ ಹೀಗೆ ಮಾಡಿ ಹಾರ್ತದೆ. ಅವರು ಬಡಿಸುವವರು ಬಂದು ಎಲೆ ಮೇಲೆ ಹಾಕುವಾಗ ಹೀಗಂತಾರೆ ಕೈಯವರು. ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಕೊಂತ ವ್ಯಾಘ್ರ ಜಂಪ ಅಂದ್ರೆ ಅವ್ರಿಗೆಲ್ಲರಿಗೂ ಬೇಕು ಅಂತ ಅರ್ಥ. ಅಂದ್ರೆ ಬಾಯಿ ಬಿಟ್ಟು ಕೇಳಲಿಕ್ಕೆ ಆಗದೆ ಇಂಡಿಕೇಟ್ ಮಾಡುವ ಕ್ರಮಗಳು ಇದೆಲ್ಲ. ಮತ್ ಯಾರಿಗೆ ಬಡಿಸಬಾರದು ಅಂದ್ರೆ ನನಗೆ ಬೇಡವೇ ಬೇಡ ಅಂತ ಎಲೆಯನ್ನ ಬಡಿಸಲಿಕ್ಕೆ ಯಾರು ಹೋಗ್ತಾರೆ, ಬೇಡ ಅಂತ ಎಲೆ ಈಗ ಅನ್ಲಿಕ್ಕೆ ಹೋಗ್ತಾರೆ, ಅವರಿಗೆ ನಿಜವಾಗಿ ಬೇಡ, ಅವರಿಗೆ ಹಾಕ್ಬೇಡ. ಅಂದ್ರೆ ನಮ್ಮಲ್ಲಿ ಪಾಕಶಾಸ್ತ್ರದಲ್ಲಿ ಬಡಿಸುವವರು ಅಂದ್ರೆ ಅಡಿಗೆ ಮಾಡುವವರು ಹೇಗಿರ್ಬೇಕು, ಅಡಿಗೆ ಮಾಡುವವರ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ಒಂದು ಊಟ ಶುದ್ಧವಾದ ಊಟ ಆಗ್ಬೇಕಾದ್ರೆ ದೇವರ ನೈವೇದ್ಯ ಆಗ್ಬೇಕು, ಅದು ಪ್ರಧಾನವಾದದ್ದು. ದೇವರ ನೈವೇದ್ಯವಾದದ್ದು ಉಂಡವನಿಗೆ ಅದು ಜೀರ್ಣಕ್ಕೆ ಬಂದು ಆರೋಗ್ಯಕ್ಕೆ ಅನುಕೂಲವಾಗಬೇಕಾದ್ರೆ ಅಡಿಗೆ ಮಾಡುವವರ ಮನಸ್ಸು ತುಂಬಾ ಒಳ್ಳೆಯದಿರ್ಬೇಕು. ಆದ್ದರಿಂದಲೇ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಒಂದು ಮಾತನ್ನ ಹೇಳುವಾಗ ಅನ್ನವನ್ನ ಪ್ರಶಂಸೆ ಮಾಡ್ತಾರೆ ಅಂತ ಹೇಳ್ತಾರೆ. ಮನೆಯಲ್ಲಿ ಸಮಾರಾಧನೆ ಆಯ್ತು, ಉತ್ಸವ ಸಮಾರಾಧನೆ ಎಲ್ಲ ಆಯ್ತು. ಸಮಾರಾಧನೆ ಆಗುವಾಗ ಇಲ್ಲಿ ಎಲೆ ಮೇಲೆ ಕೇಳ್ತಾರೆ, ಒಂದು ಸಾವಕಾಶ ಆಗ್ಲಿ, ಅಡಿಗೆ ಎಲ್ಲ ಹೇಗೆ ಉಂಟು, ನಾವು ತುಂಬಾ ಒಳ್ಳೇದಿತ್ತು ಅಡಿಗೆ, ತುಂಬಾ ಚೆನ್ನಾಗಿತ್ತು ಅಂತ ಅಲ್ಲೇ ಹೇಳಿ ಮನೆಗೆ ಹೋಗಿ ಹೊಟ್ಟೆ ಅಪ್ಸೆಟ್ ಆಗಿ ನಾಳೆ ಬೆಳಗ್ಗೆ ಹೆಚ್ಚು ಕಡಿಮೆ ಆದಾಗ ಎಂತ ಹಾಕಿದ್ರು ಐಟಮ್ಸ್ ಅಲ್ಲಿ ತಿಂದುಬಿಟ್ಟೆ ಹೊಟ್ಟೆ ಹಾಳಾಗೋಯ್ತು ಅಂದ್ರೆ ಅವರ ಮುಖದಲ್ಲಿ ಹೇಳುವಾಗ ಅಡಿಗೆ ಚೆನ್ನಾಗಿತ್ತು ಅಂತ ಹೇಳೋದು. ಹೊಟ್ಟೆ ಅಪ್ಸೆಟ್ ಆದಾಗ ನಾಳೆ ಬೆಳಿಗ್ಗೆ ಅಲ್ಲಿ ಊಟಕ್ಕೆ ಹೋಗಿದ್ದೆ, ಅಡಿಗೆ ಎಂತ ಮಾಡಿದ್ರೋ ಗೊತ್ತಿಲ್ಲ, ಹೊಟ್ಟೆ ಹಾಳಾಯ್ತು ಅಂದ್ಕೊಳ್ಳೋದು. ಆದ್ರಿಂದ ಅನ್ನವನ್ನ ಪ್ರಶಂಸೆ ಯಾವಾಗ ಮಾಡಬೇಕು ಅಂದ್ರೆ ವ್ಯಾಸರಂತಾರೆ ಜೀರ್ಣಂ ಅನ್ನಂ ಪ್ರಶಂಸಂತಿ. ಅನ್ನ ಅನಾಯಾಸವಾಗಿ ಜೀರ್ಣವಾದಾಗ, ಅಲ್ಲಿ ಊಟ ಮಾಡಿದ ಅನ್ನ ಜೀರ್ಣವಾದ ಮೇಲೆ ನೆಕ್ಸ್ಟ್ ಡೇ ಅನಾಯಾಸವಾಗಿ ಪ್ರವೃತ್ತಿ ಜೀರ್ಣ ಎಲ್ಲ ಆಯ್ತು ಅಂದಾಗ ಫೋನ್ ಮಾಡಿ ನಿನ್ನೆ ಊಟ ಒಳ್ಳೆ ಇತ್ತು ಅಂತ ಹೇಳ್ಬೇಕು. ಕ್ರಮ. ಅದರಿಂದ ಬಡಿಸುವವರ ಕ್ರಮ, ಅಡಿಗೆ ಮಾಡುವವರಿಗೆ ಕ್ರಮ, ನೈವೇದ್ಯ ಮಾಡುವವರಿಗೆ ಇದೆಲ್ಲವನ್ನ ಶಾಸ್ತ್ರ ತಿಳಿಸಿಕೊಡುತ್ತದೆ. ಅದರಂತೆ ಊಟ ಮಾಡುವವರು ಸಾಕು ಅಂತ ಹೇಳಿದ ಮೇಲೆ ತಿಳಿಸ್ಬಿಡುತ್ತೆ. ನನ್ನ ಇಷ್ಟ ಅಲ್ಲ, ನಾಳೆ ಅವನು ಊಟ ಮಾಡುವವನು, ಜೀರ್ಣ ಆಗೋದು ಅವನಿಗೆ. ಈ ರಾಜನಿಗ ಜ್ಞಾನ ಇಲ್ಲ, ನಾನು ರಾಜ, ಅವ ತಿನ್ಬೇಕು. ಬ್ರಾಹ್ಮಣರಿಗೆಲ್ಲ ಊಟ ಹಾಕಿ ಅಪಮಾನ ಮಾಡುದು, ನಿಮ್ಗೇನ್ ತಿನ್ಲಿಕ್ಕೆ ಆಗೋದಿಲ್ಲ, ನೀವೆಂತ ಬ್ರಾಹ್ಮಣರು, ನೀವೇನ್ ಪುರೋಹಿತರು ಅಂತ ಅವರಿಗೆ ಬೈಯೋದು. ಅದಕ್ಕೆ ಬೇಸರ ಪಟ್ಟು ಯಾವ ಬ್ರಾಹ್ಮಣರು ಊಟಕ್ಕೆ ಬರಲಿಲ್ಲ. ಅವಾಗ ಒಂದು ಗುರುಕುಲದ ವಿದ್ಯಾರ್ಥಿ ರಜೆ ಮುಗಿಸಿ ಊರಿಗೆ ಹೋಗಬೇಕು ಅಂತ ಬರ್ತಾನೆ. ಬರುವಾಗ ಅವನ ಮುಖದಲ್ಲಿದ್ದ ಬ್ರಹ್ಮ ತೇಜಸ್ಸನ್ನು ನೋಡಿದ ಊರಿನ ಬ್ರಾಹ್ಮಣರೆಲ್ಲ, ನೋಡಪ್ಪ ನಮ್ಮ ರಾಜ ಶ್ರಾದ್ದ ಮಾಡ್ತಾನೆ, ಇವತ್ತು ನೀನು ಊಟಕ್ಕೆ ಹೋಗಿ ಅವನಿಗೆ ಪಾಠ ಕಲಿಸು ಅಂತಂದಾಗ ಈ ಹುಡುಗ ಬಂದ್ರೆ ಒಳ್ಳೆ ಬ್ರಾಹ್ಮಣ ಸಿಕ್ಕಿದ ಬ್ರಹ್ಮಚಾರಿ ಅಂತ ಊಟ ಹಾಕಿ ಶುರು ಮಾಡ. ಇವ ಹಾಕಿದ್ದೆಲ್ಲ ತಿಂತಾನೆ, ಇನ್ನು ಬೇಕು 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 ಅಂತ ಹೇಳ್ತಾ ಇದ್ದಾನೆ. ಅಡಿಗೆ ಮನೆಯಲ್ಲಿ ಮಾಡಿದ ಎಲ್ಲ ಪದಾರ್ಥಗಳು ಮುಗಿದ್ರು ಇನ್ನು ಊಟ ಬೇಕು, ಅನ್ನ ಬೇಕು ಅಂತ ಕೇಳಿದ್ರು. ಸಿಟ್ಟು ಬಂತು ರಾಜನಿಗೆ. ಅಲ್ಲ, ಚಿಕ್ಕ ಹುಡುಗ ಬ್ರಹ್ಮಚಾರಿ ಇಷ್ಟು ಊಟ ಮಾಡ್ತಾನೆ, ಆದ್ದರಿಂದ ಈ ವಯಸ್ಸಿನ ಹುಡುಗ ಇಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಇವನು ಬ್ರಹ್ಮಚಾರಿ ಅಲ್ಲ ಬ್ರಹ್ಮರಾಕ್ಷಸ ಅಂತ ಹೇಳಿ ಕೈಯಲ್ಲಿ ನೀರು ಹಾಕಿ ಶಾಪ ಕೊಡಬೇಕು ಅಂತ ಹೋಗುವಾಗ ಆ ಬ್ರಹ್ಮಚಾರಿ ಹೇಳ್ತಾನೆ, ನೀನು ಹಾಕಿದ ನೀರು ನನ್ನ ಮೇಲೆ ಬೀಳೋದು ಬೇಡ, ಅದು ಅಂತರಿಕ್ಷದಲ್ಲೇ ನಿಂತ್ಕೊಳ್ಳಿ ಅಂತ ಹುಡುಗ ಅಂತ. ಆ ರಾಜ ಗಿಂಡಿಯಿಂದ ಕೈಯಲ್ಲಿ ತೆಗೆದು ಶಾಪ ಕೊಡಬೇಕು ಅಂತ ಹಾಕಿದ ನೀರು ಆ ಬ್ರಹ್ಮಚಾರಿಯ ಮಾತಿಗೆ ಅಲ್ಲೇ ನಿಂತು ಬಿಡುತ್ತೆ. ಅವತ್ತಿನಿಂದ ಆ ಬ್ರಹ್ಮಚಾರಿಗೆ ಒಂದು ಹೆಸರಾಯ್ತು ಆಪಸ್ತಂಭ. ಯಜುರ್ವೇದಿಗಳಲ್ಲಿ ಎರಡು ಶಾಖೆಗಳು, ಸೂತ್ರಗಳಿವೆ. ಒಂದು ಬೋಧಾಯನರು, ಇನ್ನೊಂದು ಆಪಸ್ತಂಭರು ಅಂತ ಎರಡು ಗೃಹ್ಯ ಸೂತ್ರಕಾರರು. ಹೇಗೆ ಋಗ್ವೇದಿಗಳಿಗೆ ಆಶ್ವಲಾಯನ ಸೂತ್ರ, ವೃಕ್ಷಾಕಾಧ್ಯಾಯಿ ಅಂತ ಋಗ್ವೇದಿಗಳು ಹೇಳ್ತಾರೋ, ಹಾಗೆ ಯಜುರ್ವೇದಗಳಿಗೆ ಆಪಸ್ತಂಭರು ಮತ್ತು ಬೋಧಾಯನರು ಅಂತ ಸೂತ್ರಕಾರರು. ಈ ಹುಡುಗ ಕೇವಲ ಮಾತಿನಿಂದ ನೀರು ಮೈಮೇಲೆ ಬೀಳದೆ ಇರುವಂತೆ ಆಕಾಶದಲ್ಲೇ ನಿಲ್ಲಿಸಿದ ತಪಸ್ವಿ ಆಪಸ್ತಂಭ. ಯಜುರ್ವೇದಿಗಳಲ್ಲಿ, ಕೃಷ್ಣ ಯಜುರ್ವೇದಿಗಳಲ್ಲಿ ಒಬ್ಬರಾದ ಆಪಸ್ತಂಭಿಯರಿಗೆ ಗುರುವಾಗಿ ನಿಂತ ದೊಡ್ಡ ಯಾಜ್ಞಿಕ, ದೊಡ್ಡ ಪುರೋಹಿತ, ದೊಡ್ಡ ಜ್ಞಾನಿ, ದೊಡ್ಡ ಮಂತ್ರಜ್ಞ, ದೇವರನ್ನು ಉಳಿಸಿಕೊಂಡವನು. ಈ ಕಥೆ ಯಾಕೆ ಹೇಳಿದೆ ಅಂತಂದ್ರೆ, ಪುರೋಹಿತರಾದವರು ಸರಿಯಾಗಿ ಇದ್ದಾಗ, ನಿಷ್ಕಿಂಚನರಾಗಿ
ಆಸೆ ಇಲ್ಲದೆ ಶಿಷ್ಯವರ್ಗ ಉದ್ಧಾರ ಆಗಲಿ ಎನ್ನುವ ಸಂಕಲ್ಪ ಇಟ್ಕೊಂಡ ಕರ್ಮಗಳನ್ನು ಮಾಡಿದಾಗ ಆ ಮನೆ ಉದ್ಧಾರ ಆಗ್ತದೆ. ಆದ್ದರಿಂದ ಪುರೋಹಿತರನ್ನ ಇಟ್ಕೊಳ್ಬೇಕು ಜೊತೆಯಲ್ಲಿ ಅಂತ ಇಂದ್ರನಿಗೆ ಆಗ ಬುದ್ಧಿ ಬಂದು ಹುಡುಕ್ತಾನೆ. ಎಲ್ಲೋ ಇಲ್ಲ, ಪುರೋಹಿತರಿಲ್ಲದೆ ಏನು ಮಾಡ್ಲಿಕ್ಕಿಲ್ಲ, ಒಂದು ಹೆಜ್ಜೆ ಆಚೆ ಈಚೆ ಇಡ್ಲಿಕ್ಕಿಲ್ಲ. ಆಗ ಎಲ್ಲ ಸೇರಿ ಬ್ರಹ್ಮಲೋಕಕ್ಕೆ ಬಂದು ಬ್ರಹ್ಮದೇವರನ್ನು ಕೇಳ್ತಾರೆ, ಸ್ವಾಮಿ ಪುರೋಹಿತರಿಲ್ಲ, ನಾ ಏನ್ ಮಾಡಬೇಕು ಗೊತ್ತಿಲ್ಲ. ಅವಾಗ ಬ್ರಹ್ಮದೇವರಂತಾರೆ, ನೀವು ಮಾಡಿದ ತಪ್ಪು, ಪುರೋಹಿತರಿಗೆ ಮರ್ಯಾದೆ ಕೊಡಬೇಕಾದ ನಿಮ್ ಕರ್ತವ್ಯ, ಅದನ್ನ ನೀವು ಮಾಡದೆ ಅಪಮಾನ ಮಾಡಿದ್ದೇನೆ. ಈಗ ಬಂದು ಇಲ್ಲಿ ಬೇಚಾಡಿದ್ರೆ ಏನು ಪ್ರಯೋಜನ? ಸರಿ, ಒಬ್ಬ ಇದ್ದಾನೆ ತ್ವಷ್ಟಪತಿ, ಆ ತ್ವಷ್ಟ ಪ್ರಜಾಪತಿಗೆ ಒಬ್ಬ ಮಗ ಇದ್ದಾನೆ, ಅವರ ಹೆಸರು ವಿಶ್ವರೂಪ ಅಂತ ಹೇಳಿ. ಆದ್ರೆ ಒಂದ್ ಸಮಸ್ಯೆ ಇದೆ, ದೊಡ್ಡ ಬ್ರಹ್ಮಜ್ಞಾನಿ, ಪೌರೋಹಿತ್ಯ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ನಾ ಹೇಳಿದೆ ಅಂತ ಅವ್ರಿಗೆ ಹೇಳಿ ಮಾಡಬಹುದು ಅಂತ ಕೇಳಿದಾಗ ಬ್ರಹ್ಮದೇವರು ನಮಸ್ಕಾರ ಮಾಡಿ ಎಲ್ಲ ದೇವತೆಗಳು ವಿಶ್ವರೂಪಾಚಾರ್ಯ ಹತ್ರ ಬರ್ತಾರೆ. ಆ ವಿಶ್ವರೂಪಾಚಾರ್ಯ ಹೇಳ್ತಾರೆ, ಸ್ವಾಮಿ ಪೌರೋಹಿತ್ಯದಷ್ಟು ಅಪಾಯಕಾರಿಯಾದ ಕೆಲಸ ಇನ್ನೊಂದಿಲ್ಲ, ಆದ್ದರಿಂದ ನನಗೆ ಬೇಡ ಅಂತ ಭಾವನೆ ಇದೆ. ದೊಡ್ಡವರು ನೀವೆಲ್ಲ ಕೇಳುವಾಗ ದೇವತೆಗಳು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ನಿಮ್ಮ ಕಾರ್ಯವನ್ನ ಪ್ರಾಣ ಕೊಟ್ಟಾದ್ರೂ ಮಾಡ್ತೀನಿ. ದೇವತೆಗಳ ಮುಂದೆ ಮಾತಾಡುವಾಗ ತುಂಬಾ ಜಾಗ್ರತೆ ಆಗಿ ಮಾತಾಡ್ತೀನಿ. ಇವ ಏನ್ ಹೇಳ್ದ, ನನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ಮ ಕಾರ್ಯವನ್ನು ಸಾಧನೆ ಮಾಡ್ತೀನಿ. ಆ ವಿಶ್ವರೂಪನ ತಾಯಿ ಒಬ್ಬ ರಕ್ಕಸಿ. ರಕ್ಕಸಿಗೆ ತ್ವಷ್ಟ ಪ್ರಜಾಪತಿಯಲ್ಲಿ ಹುಟ್ಟಿ ಬಂದವನೇ ವಿಶ್ವರೂಪ. ಸೋದರ ಮಾವಂದಿರೆಲ್ಲ ರಾಕ್ಷಸರು, ದೈತ್ಯರು. ಸರಿ, ಹಾಗೆ ಆಗ್ಲಿ ಅಂತ ಒಪ್ಪಿಕೊಂಡು ಆ ವಿಶ್ವರೂಪಾಚಾರ್ಯರಿಗೆ 3 ತಲೆ. ಒಂದು ಸೋಮರಸವನ್ನ ಕುಡಿಲಿಕ್ಕೆ 1 ತಲೆ, ಸೋಮಪೀಠ ಅಂತ ಅದನ್ನು ಕರೀತಾರೆ. ಅನ್ನ ಊಟ ಮಾಡ್ಲಿಕ್ಕೆ 1 ತಲೆ, ಅದನ್ನ ಅನ್ನದ ಅಂತ ಕರೀತಾರೆ. ಸುರಾಪಾನ ಮಾಡ್ಲಿಕ್ಕೆ 1 ತಲೆ, ಸೋಮಪೀಠ, ಸುರಾಪೀಠ, ಅನ್ನದ ಅಂತ ವಿಶ್ವರೂಪರಿಗೆ 3 ತಲೆಗಳಿತ್ತು. ಹಾಗೆ ಯಜ್ಞ ಮಾಡಿಸ್ತಾರೆ, ಆಗ್ತಾ ಉಂಟು, ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗ್ತಾ ಇದೆ. ಒಮ್ಮೆ ಇಂದ್ರದೇವರಿಗೆ ದೊಡ್ಡ ಸಮಸ್ಯೆ ಬಂದಾಗ ಆ ವಿಶ್ವರೂಪ ನಾರಾಯಣ ವರ್ಮದ ಉಪದೇಶ ಮಾಡಿದ. ಆ ನಾರಾಯಣ ವರ್ಮದ ಬಲದಿಂದ ಇಂದ್ರ ವೃತ್ರಾಸುರನ ಸಂಹಾರವನ್ನು ಮಾಡಿದ ಅಂತ ಶುಕಾಚಾರ್ಯರು ಹೇಳಿದಾಗ ಪರೀಕ್ಷಿತ ಮಹಾರಾಜರು ಕೇಳ್ತಾರೆ, ಆ ನಾರಾಯಣ ವರ್ಮ ಅಂದ್ರೆ ಏನು? ಸಾಮಾನ್ಯವಾಗಿ ಪುರಾಣಗಳಲ್ಲಿ ದೇವತೆಗಳು ಯಾವ ಸ್ತೋತ್ರವನ್ನ ಮಾಡಿ ದೇವರನ್ನ ಸಂಪ್ರೀತಿ ಪಡಿಸಿದ್ರು ಆ ಸ್ತೋತ್ರ ನಮಗೆಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ. ತುಂಬಾ ರಹಸ್ಯವಾದ ಸ್ತೋತ್ರಗಳು. ಆದ್ರೆ ಭಾಗವತದಲ್ಲಿ 6ನೇ ಸ್ಕಂದದಲ್ಲಿ ನಾರಾಯಣ ವರ್ಮ ನಮಗೆ ಬಂದಿದೆ. ಆ ನಾರಾಯಣ ವರ್ಮದಲ್ಲಿ ದೇವತೆಗಳು ಮಾಡಿದ ಸ್ತೋತ್ರ ಆರಂಭದಿಂದ ಕೊನೆಯವರೆಗೂ ದೇವರ ಒಂದೊಂದು ರೂಪ ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡುವಂತಹ ಮಂತ್ರ. ಹರಿರ್ಮಿದಧ್ಯಾನ್ ಸರ್ವರಕ್ಷಾಂ ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ಅಂತ ಆರಂಭ ಆಗ್ತದೆ. ಪರಮ ಸುಂದರವಾದ ಒಂದು ಮಂತ್ರ, ಅದು ನಾರಾಯಣ ಕವಚ ಅಂತ ಅದನ್ನ ಕರೀತಾ ಇದ್ದಾರೆ. ಆ ನಾರಾಯಣ ಕವಚದ ಬಲದಿಂದ ಇಂದ್ರ ವೃತ್ರಾಸುರನ ವಧೆಯನ್ನ ಮಾಡಿದ ಅಂತ ಹೇಳ್ತಾರೆ. ಯಾವಾಗ ವೃತ್ರಾಸುರ ಬಂದ, ಅವನ ವಧೆಯನ್ನ ಯಾವಾಗ ಮಾಡಿದ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ವಿಶ್ವರೂಪಾಚಾರ್ಯರು ಯಾಗ ಮಾಡುವಾಗ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾರೆ, ಅವರ ಕರ್ತವ್ಯ. ಆದ್ರೆ ಪ್ರೀತಿಯಿಂದ ಅವರ ಸೋದರ ಮಾವಂದಿರಿಗೆ, ದೈತ್ಯರಿಗೆ ಆಹುತಿ ಕೊಡ್ತಾರೆ. ಅದು ನೋಡಿ ಇಂದ್ರನಿಗೆ ಸಿಟ್ಟು ಬಂದು ಅವರ ತಲೆ ಕತ್ತರಿಸಿ ಬಿಟ್ಟ. ತಲೆ ಕತ್ತರಿಸಿದ ಮೇಲೆ ಆ 3 ತಲೆಗಳು 3 ಪಕ್ಷಿಗಳಾಗಿ ಹಾರಿ ಹೋಯಿತು. ಇಂದ್ರನಿಗೆ ಬ್ರಹ್ಮಹತ್ಯೆ ಆದ. ಆ ಬ್ರಹ್ಮಹತ್ಯೆಯಿಂದ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡುವಾಗ 3-4 ಕಡೆಗಳಲ್ಲಿ ಆ ಬ್ರಹ್ಮಹತ್ಯೆಯನ್ನ ಇಂದ್ರ ಹಂಚಿಬಿಟ್ಟ. ಒಂದು ನೀರಿನಲ್ಲಿ ನೊರೆ ಏನು ಬರ್ತದೆ, ಆ ನೊರೆಯಲ್ಲಿ ಬ್ರಹ್ಮಹತ್ಯೆ. ಆದ್ದರಿಂದ ನಾವು ಸಮುದ್ರವನ್ನ ಪರ್ವಕಾಲ ಬಿಟ್ಟು ಬೇರೆ ಕಾಲಗಳಲ್ಲಿ ಮುಟ್ಟಬಾರದು. ಸುಮ್ಮನೆ ನಾವು ಎಲ್ಲಿಗಾರ ಹೋದ್ರೆ ಬೀಚ್ ಅಂತ ಒದ್ದಾಡ್ತಾ ಇರ್ತೀವಲ್ಲ, ನೋಡ್ಕೊಂಡ್ ಬರ್ಲಿಕ್ಕಷ್ಟೇ. ಪರ್ವಕಾಲ ಅಂದ್ರೆ ಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ, ವ್ಯತಿಪಾತ, ವೈಧೃತಿ ಮೊದಲಾದಂತಹ ಸಮುದ್ರ ಸ್ನಾನ ಮಾಡ್ಲಿಕ್ಕೆ ಕಾಲಗಳು ಅಂತ ಇದೆ.
ಆ ಯಾವ ಕಾಲದಲ್ಲಿ ಸಮುದ್ರ ಸ್ನಾನ ಮಾಡಬೇಕೋ ಆಗ ಸಮುದ್ರ ಸ್ನಾನ ಮಾಡಿದಾಗ ಅಲೆಗಳು ಬಂದಾಗ ಅಲೆಯ ನೊರೆಗಳು ಬಂದಾಗ ನಮಗೇನ್ ಸಮಸ್ಯೆ ಆಗೋದಿಲ್ಲ. ಆದ್ರೆ ಮನೆ ಹತ್ರದಲ್ಲೇ ಬೀಚ್ ಇದೆ ಅಂತ ಬರೀ ಎವ್ರಿ ವೀಕೆಂಡ್ಸ್ ಹೋಗಿ ಬೀಚಲ್ಲಿ ಆಟ ಆಡ್ತಾ ಬಂದ್ರೆ ಆ ನೊರೆಗಳಿಂದ ಬರುವ ಸಮಸ್ಯೆ ಏನು ಅಂದ್ರೆ ಬ್ರಹ್ಮಹತ್ಯೆ ಮೈಗಟ್ಟುತ್ತದೆ. ಇಂದ್ರದೇವರು ಬ್ರಹ್ಮಹತ್ಯೆಯ ಒಂದು ಭಾಗವನ್ನೇ ಎಲ್ಲಿಟ್ರು, ಅದರಲ್ಲಿ ಇಟ್ರು. ಮತ್ತೊಂದು ಭಾಗ ಇನ್ನೊಂದು 25 ಭಾಗದ ಬ್ರಹ್ಮಹತ್ಯೆಯನ್ನ ಭೂಮಿಗೆ ಕೊಟ್ಟರು. ಆದ್ದರಿಂದ ಭೂಮಿಯನ್ನ ಭೂಶೋಧನ ಅಂತ ಮಾಡ್ತಾರೆ. ಭೂಮಿ ಅಗಿಯುವಾಗ ಕೆಲವು ಒಂಥರ ವಾಸನೆಯುಕ್ತ ನೀರು ಬರ್ತದೆ. ಅದೆಲ್ಲ ಬಂದಾಗ ಅಲ್ಲಿ ಭೂಮಿಯಲ್ಲಿ ಬ್ರಹ್ಮಹತ್ಯೆ ಇದೆ, ಆ ಜಾಗದಲ್ಲಿ ಏನು ಮಾಡಬಾರದು ಅಂತ ಶಾಸ್ತ್ರ. ಅದಾದ್ಮೇಲೆ ಇನ್ನೊಂದು ಭಾಗವನ್ನ ಮರಗಳಿಗೆ ಕೊಟ್ಟರು. ಮರವನ್ನ ಕಡಿದಾಗ ಒಂದು ರೀತಿಯಾದ ಗೋಳೆ ಅಂಟು ಬರ್ತದೆ, ಅದು ಬ್ರಹ್ಮಹತ್ಯೆ. ಇನ್ನು 25ನೇ ಭಾಗವನ್ನ ಬ್ರಹ್ಮದೇವರು ಸ್ತ್ರೀಯರಿಗೆ ಅದನ್ನು ಕೊಟ್ಟರು. ಅದು ಪ್ರತಿ ತಿಂಗಳು ರಜೋ ರೂಪದಲ್ಲಿ ಬರ್ತದೆ ಅಂತ ಹೇಳಿ ಒಟ್ಟು 4 ಭಾಗ 100% ಬ್ರಹ್ಮಹತ್ಯೆಯನ್ನ 25, 25, 20, 25 ಭಾಗ ಮಾಡಿ 4 ಕಡೆ ಹಂಚಿಬಿಟ್ಟು. ಇದು ಮಗನನ್ನ ಕೊಂದದ್ದಕ್ಕೆ ದುಷ್ಟ ಪ್ರಜಾಪತಿ ಕೋಪ ಬಂತು. ಅವ ಏನ್ ಮಾಡಿದ, ದಕ್ಷಿಣಾಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟ. ಆಹುತಿ ಕೊಡ್ತಾ ಇದ್ದ ಹಾಗೆ ಒಬ್ಬ ದೊಡ್ಡ ಅಸುರ ಮೇಲೆದ್ದು ಬಂದ. ಅವನ ಆಹುತಿಯನ್ನ ಸಿಟ್ಟು ಮಾಡಿಕೊಂಡು ಕೊಟ್ಟ. ದೇವರಿಗೆ ಪ್ರಾರ್ಥನೆ ಮಾಡುವಾಗ ಕಾಮದಿಂದ ಪ್ರಾರ್ಥನೆ ಮಾಡಿದ್ರು ಪ್ರಯೋಜನಕ್ಕಿಲ್ಲ, ಕ್ರೋಧದಿಂದ ಪ್ರಾರ್ಥನೆ ಮಾಡಿದ್ರು ಪ್ರಯೋಜನಕ್ಕಿಲ್ಲ. ದೇವರನ್ನ ನಮಸ್ಕಾರ ಮಾಡುವಾಗ ಮನಸ್ಸು ಬ್ಲಾಂಕ್ ಆಗಿರ್ಬೇಕು. ದೇವರೇ, ನಿನ್ನ ದರ್ಶನಕ್ಕಾಗಿ ಮಾತ್ರ ಬಂದೆ, ದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ನಮಸ್ಕಾರ ಮಾಡ್ಬೇಕು. ಬಿಟ್ರೆ ದೇವರನ್ನ ಅದು ಕೊಡು ಇದು ಕೊಡು ಅಂತ ಆಸೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರೆ ಆಸೆಯೇ ಮೇಲ್ ಬರ್ತದೆ. ಬಿಟ್ರೆ ಸ್ತೋತ್ರ ಗುಣಾನುಸಂಧಾನ. ಇನ್ನು ಸಿಟ್ಟು ಮಾಡಿಕೊಂಡು ಸ್ತೋತ್ರವನ್ನು ಮಾಡಿದರೆ ಬೇರೆಯೋ ಹಾಳಾಗ್ಲಿ, ಮನಸ್ಸು ವ್ಯಗ್ರವಾಗಿ ಸ್ತೋತ್ರ ಮಾಡಿದರೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ, ಫಲ ಬರುತ್ತೆ. ಇವ ಏನ್ ಮಾಡಿದ, ಕೋಪದಿಂದ ಆಹುತಿಯನ್ನ ಕೊಟ್ಟ ಅಗ್ನಿ. ಸಂಕಲ್ಪ ಏನಿತ್ತು, ನನ್ನ ಮಗನನ್ನ ಇಂದ್ರ ಕೊಂದಿದ್ದಾನೆ, ನಾನೀಗ ಸೃಷ್ಟಿ ಮಾಡ್ತೇನೆ, ಇಂದ್ರನನ್ನ ಕೊಲ್ಲುವ ಮಗ ಬರಬೇಕು. ಮಂತ್ರ ವ್ಯತ್ಯಾಸ ಆಯ್ತು, ಸ್ವರ ವ್ಯತ್ಯಾಸ ಆಯ್ತು. ಸಿಟ್ಟಿಗೆ ಸ್ವರ ವ್ಯತ್ಯಾಸ ಆದಾಗ ಇಂದ್ರನನ್ನ ಕೊಲ್ಲುವ ಮಗ ಅಂತ ಸಂಕಲ್ಪ ಹೇಳುವ ಬದಲಾಗಿ ಸ್ವರ ವ್ಯತ್ಯಾಸ ಆಗಿ ಇಂದ್ರನೇ ಕೊಲ್ಲುವಂತಹ ಮಗ ಬರಲಿ ಸಂಕಲ್ಪ ಆಯ್ತು. ಆಗ ಬಂದವನೇ ವೃತ್ರಾಸುರ. ಆ ವೃತ್ರಾಸುರ ತುಂಬಾ ಎತ್ತರ ಬೆಳೆದ, ಭೂಮಿಯನ್ನೇ ನುಂಗ್ಲಿಕ್ಕೆ ಹೋದ. ಆಗ ಎಲ್ಲ ದೇವತೆಗಳು ಮತ್ತೊಮ್ಮೆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ದಧೀಚಿಯ ಬೆನ್ನು ಮೂಳೆಯಲ್ಲಿ ಸ್ಪೈನಲ್ ಕಾರ್ಡ್ ಏನಿದೆ ಅದರಲ್ಲಿ ನಾರಾಯಣ ವರ್ಣದ ಸಿದ್ಧಿ ಇದೆ. ಅದರಿಂದ ಇಂದ್ರನಿಗೆ ಆಯುಧವನ್ನು ಮಾಡಿಸಿರಿ, ವಜ್ರಾಯುಧವನ್ನು ಮಾಡಿಸಿರಿ, ಅದರಿಂದ ವೃತ್ರನನ್ನ ಕೊಲ್ಲಬಹುದು ಅಂತ ಪ್ಲಾನ್ ಕೊಟ್ಟಾಗ ಅವ್ರು ಕೇಳೋದಾಗಿದೆ. ಮನೆಗೆ ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಕಾಣಿಕೆ ಕೊಡಿ ಅಂತ ಕೇಳ್ಬೋದು. ಬಾಯಾರಿಕೆ ಆಗ್ತಾ ಇದೆ, ನೀರು ಕೊಡಿ ಅಂತ ಕೇಳ್ಬೋದು. ನೀವು ಸತ್ತೋಗ್ರಿ, ನಿಮ್ಮ ಬೆನ್ನು ಮೂಳೆ ಬೇಕು ನನಗೆ ಅಂತಂದ್ರೆ ಕೊಡ್ಲಿಕ್ಕೆ ಯಾರು ರೆಡಿ ಇದ್ದಾರೆ? ನಾವೇನ್ ಬೇಕಾದ್ರೂ ಮಾಡ್ತೀವಿ. ಸರಿ, ಏನ್ ಬೇಕಾದ್ರೂ ಮಾಡ್ತೀರಾ, ನೀವು ಸತ್ತೋಗಿ ಇವಾಗ ಅಂದ್ರೆ ಲೋಕ ಕಾರ್ಯಕ್ಕಾಗಿ ಲೋಕಕ್ಷೇಮಕ್ಕಾಗಿ ದೊಡ್ಡವರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ. ದಧೀಚಿ ಮುನಿಗಳ ಬಳಿಗೆ ಬಂದ್ರು. ಅವರ ಬಳಿ ಬಂದ್ರೆ ದಧೀಚಿಗಳು ಏನ್ ಬೇಕು ಅಂತ ಕೇಳ್ತಾರೆ. ಸ್ವಾಮಿ, ಲೋಕಕ್ಷೇಮ ಆಗ್ಬೇಕು, ನಿಮ್ಮ ಬೆನ್ನು ಮೂಳೆ ಬೇಕಾಗಿತ್ತು. ಅದಕ್ಕೆ ಅವರಂದ್ರು, ವಯಸ್ಸಾಗಿದ್ಯಪ್ಪ, ಇದು ಬದುಕಿದ್ದೆ ಪ್ರಯೋಜನ, ಸಾಯೋದೆ ನನಗೆ ಒಂದು ಆಸೆ. ಇಡೀ ದೇಶದಲ್ಲಿರುವ ತೀರ್ಥಗಳಲ್ಲೆಲ್ಲ ನಾನು ಸ್ನಾನ ಮಾಡಿ ಬರ್ಬೇಕು. ಹತ್ತಿರದಲ್ಲೇ ಗೋಮತಿ ನದಿ ಎಲ್ಲ ಹರಿತದೆ ಹೇಳ್ತಾರೆ. ಗೋಮತಿ ನದಿ ಇದೆ, ಆ ತೀರ್ಥ ಇದೆ, ಚಕ್ರ ತೀರ್ಥ ಇದೆಲ್ಲ ಇದೆ. ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರ್ಬೇಕು ಅಂತ ನನಗೆ ಆಸೆ. ಒಮ್ಮೆ ಸ್ನಾನ ಮಾಡಿ ಬರ್ತೇನೆ, ಪ್ರಾಣತ್ಯಾಗ ಮಾಡ್ತೇನೆ, ಬೆನ್ನು ಮೂಳೆ ತಗೊಳ್ಳಿ ನೀವು. ಅವಾಗ ಅವ್ರು ಅನ್ಕೊಂಡ್ರು, ಇನ್ನು ಈ ಮುನಿಗಳು ದೇಶ ಯಾತ್ರೆಯನ್ನು ಮಾಡಿ ತೀರ್ಥ ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ಲೋಕವೇ ನಾಶ ಆಗಿರುತ್ತೆ, ಆದ್ದರಿಂದ ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ಅಂತ ಎಲ್ಲ ದೇವತೆಗಳು ಕೂತು ಮೀಟಿಂಗ್ ಮಾಡಿ ಎಲ್ಲ ದೇವತೆಗಳ ಕೈಗೆ ಒಂದೊಂದು ಪಾತ್ರೆಯನ್ನ ಕೊಟ್ಟು ಬೆಳೆಸ್ತಾರೆ, ಬಕೆಟ್.
ಆ ಪಾತ್ರೆಗಳಲ್ಲಿ ದೇಶದಲ್ಲಿದ್ದ ಎಲ್ಲ ತೀರ್ಥಗಳನ್ನ ತಂದು ಒಂದು ಹೊಂಡ ಮಾಡಿ ಅದರಲ್ಲಿ ಹಾಕಿ ಒಂದು ತೀರ್ಥ ಮಾಡುದು. ಆ ತೀರ್ಥ ಇವತ್ತು ಇದೆ, ಮಿಶ್ರಿತ ತೀರ್ಥ ಅಂತ. ತೃಪ್ತಿ ಮಲ್ಲಿಕಾದಲ್ಲಿ ವಾದಿರಾಜ ಸ್ವಾಮಿಗಳವರು ಈ ತೀರ್ಥವನ್ನ ಮೋಕ್ಷದ ಬಗ್ಗೆ ನಿರೂಪಣೆ ಮಾಡುವಾಗ ಉದಾಹರಣೆ ಮಾಡ್ತಾರೆ. ಅದರಲ್ಲಿ ಶುದ್ಧ ವೇದಾಂತ ಪ್ರಕ್ರಿಯೆಯಲ್ಲೂ ಮಿಶ್ರಿತ ತೀರ್ಥ ಅಂತ ದಧೀಚಿ ಮುನಿಗಳ ಆಶ್ರಮ ನೈಮಿಷಾರಣ್ಯಕ್ಕೆ ಹೋಗುವಾಗ ಎಡಬದಿಯಲ್ಲಿ ಬರ್ತದೆ ಆ ತೀರ್ಥ. ಇವತ್ತು ಅದನ್ನ ಮಿಶ್ರಿತ್ ಅಂತ ಕರೀತಾರೆ. ಆ ತೀರ್ಥ ಒಂದರಲ್ಲಿ ಸ್ನಾನ ಮಾಡಿಬಿಟ್ರೆ ದೇಶದ ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡಿದ ಪುಣ್ಯ. ದೇವತೆಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ತೀರ್ಥವನ್ನು, ಅದರಲ್ಲಿ ಸ್ನಾನ ಮಾಡಿ ಅದು ದೇಹತ್ಯಾಗ ಮಾಡಿದ್ರು. ಆಗ ವಿಶ್ವಕರ್ಮ ಅವರ ಬೆನ್ನ ಮೂಳೆಯಿಂದ ಒಂದು ಆಯುಧವನ್ನ ನಿರ್ಮಾಣ ಮಾಡ್ತಾನೆ. ಆ ಆಯುಧವೇ ವಜ್ರ ಅಂತ ಪ್ರಸಿದ್ಧವಾಯಿತು. ಆ ವಜ್ರಾಯುಧದಿಂದ ಇಂದ್ರ ವೃತ್ರಾಸುರನ ವಧೆಯನ್ನ ಮಾಡಿದ ಅಂತ ಉಲ್ಲೇಖ ಮಾಡ್ತಾನೆ. ಅದರಿಂದ ನಾರಾಯಣ ವರ್ಮದ ಪದ, ನಾರಾಯಣ ವರ್ಮವನ್ನು ಪಾರಾಯಣ ಯಾರು ಮಾಡ್ತಾರೆ ಅವರಿಗೆ ವಿಶಿಷ್ಟವಾದ ಒಂದು ಶಕ್ತಿ. ಮಾಡಿದ ಎಲ್ಲ ಪಂಚಗವ್ಯವನ್ನು ಕೊಡ್ತಾರೆ ಪುರೋಹಿತರು ಕಾರ್ಯ ಮಾಡುವಾಗ, ಶುದ್ಧ ಕರ್ಮಗಳನ್ನು ಮಾಡುವಾಗ. ಆ ಪಂಚಗವ್ಯವನ್ನ ಸ್ವೀಕಾರ ಮಾಡ್ಕೊಳ್ಬೇಕಾದ್ರೆ ಕೆಲವು ಮಂತ್ರಗಳಿವೆ. ಯತ್ವಗಸ್ಥಿ ಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ. ಪಂಚಗವ್ಯವನ್ನ ಕುಡಿಯೋದರಿಂದ ಪಾಪಗಳು ಕಲೆಕ್ಟ್ ಆಗಿರುತ್ತೆ. ಎಲ್ಲೆಲ್ಲಿ ಕಲೆಕ್ಟ್ ಆಗಿರ್ತದೆ ಅಂದ್ರೆ ಚರ್ಮದಲ್ಲಿ ಕಲೆಕ್ಟ್ ಆಗಿರ್ತದೆ, ಎಲುಬಿನಲ್ಲಿ ಕಲೆಕ್ಟ್ ಆಗಿರ್ತದೆ ಪಾಪಗಳು. ಒಂದು ಪಂಚಗವ್ಯವನ್ನ ಸ್ವೀಕಾರ ಮಾಡೋದ್ರಿಂದ ಎಲುಬಿನಲ್ಲಿ ಕಲೆಕ್ಟ್ ಆದ ಪಾಪಗಳು ಪರಿಹಾರ ಆಗ್ತದೆ ಅಂತ ಉಲ್ಲೇಖ. ಹೇಗೆ ಪಾಪಗಳು ಎಲುಬಿನಲ್ಲಿ ಇರ್ತದೋ ಹಾಗೆ ಪುಣ್ಯವೂ ಸಂಚಯ ಆಗುತ್ತೆ. ಈ ಕಾರಣದಿಂದ ದಧೀಚಿ ಮುನಿಗಳ ಬೆನ್ನು ಮೂಳೆ ವಜ್ರ ಆಯ್ತು ಅಂತಂದ್ರೆ ಇನ್ನೆಷ್ಟು ಪುಣ್ಯ ಸಂಗ್ರಹ ಆಗಿದ್ದು ಬೇಡ ಅದರಲ್ಲಿ. ಅವಾಗ ಒಂದು ಮಾತು, ಇಂದ್ರ ವೃತ್ರನನ್ನ ಸಂಹಾರ ಮಾಡಿ ಯುದ್ಧ ಮಾಡುವಾಗ ಅವನು ದೇವರ ಬಗ್ಗೆ ಮಾತಾಡ್ತಾನೆ, ದೇವರ ಗುಣಗಾನವನ್ನು ಮಾಡ್ತಾನೆ. ಇಂದ್ರನಿಗೆ ಆಶ್ಚರ್ಯ ಆಯ್ತು, ರಾಕ್ಷಸ ಇವನು ದೇವರ ಗುಣಗಾನವನ್ನು ಮಾಡ್ತಾನಲ್ಲ, ಇದು ಹೇಗ್ ಸಾಧ್ಯ ಅಂತಂದಾಗ ಪರೀಕ್ಷಿತನಿಗೂ ಇದೇ ಪ್ರಶ್ನೆ ಬಂತು. ಶುಕಾಚಾರ್ಯರು ಹೇಳ್ತಾರೆ, ಇವ ರಕ್ಕಸ ಅಲ್ಲ, ಸ್ವಾಭಾವಿಕವಾಗಿ ಶಾಪದಿಂದ ರಕ್ಕಸನಾಗಿ ಬಂತು. ಚಿತ್ರಕೇತು ಅಂತ ಒಬ್ಬ ರಾಜ. ಆ ಚಿತ್ರಕೇತು ರಾಜನಿಗೆ ಸುಮಾರು 300 ಜನ ಹೆಂಡತಿ. ಆ 300 ಜನ ಹೆಂಡತಿಯರಲ್ಲಿ ಒಬ್ಬಳಿಗೆ ಸಂತಾನ ಆಯ್ತು. ಮಿಕ್ಕ 299 ಜನ ಅವ್ರು ಏನ್ ಮಾಡ್ತಾರೆ, ಈ ಮಗುವಿಗೆ ವಿಷ ಹಾಕಿ ಕೊಂದುಬಿಟ್ರು, ಸತ್ತೋಯ್ತು. ವಿಷ ಹಾಕದನ್ನ ಕೊಂದ ಮೇಲೆ ಈ ರಾಜನಿಗೆ ವಿಷಯ ಗೊತ್ತಾಗಿ ಜೋರ ಅಳ್ತಾ ಇದ್ದಾನೆ, ಓ ಅಂತ ಅಳ್ತಾನೆ. ಅತ್ತಾಗ ಇಬ್ಬರು ಬಂದ್ರು, ಆಂಗಿರಸರು ನಾರದರು ಇಬ್ಬರು ಬಂದ್ರು. ಅವನಿಗೆ ತತ್ವೋಪದೇಶವನ್ನೆಲ್ಲ ಮಾಡಿ ರೆಡಿ ಮಾಡಿ ಆಚೆ ಕಳಿಸ್ಬಿಟ್ರು. ಅಥವಾ ಇನ್ನೂ ದುಃಖ ಪರಿಹಾರ ಆಗ್ಲಿಲ್ಲ, ಸರಿ ಮಾಡ್ಬೇಕು ಅವನನ್ನ ಅಂತ ಹೇಳಿ ನಾರದರು ಆ ದೇಹದಲ್ಲಿ ಜೀವ ಇತ್ತಲ್ಲ ಆ ಜೀವ ಕರೆಸಿದ್ರು. ನೋಡಪ್ಪ, ನಿಮ್ಮ ತಂದೆ ತಾಯಿ ತುಂಬಾ ಅಳ್ತಾ ಇದ್ದಾರೆ, ಸ್ವಲ್ಪ ಸಮಾಧಾನ ಮಾಡು ಅಂತಂದಾಗ ಜೀವ ಅಂತೂ ಯಾವ ಜನ್ಮದ ಅಪ್ಪ ಅಮ್ಮ ಇವರು ಅಂತ ಡೈರಿ ತೆಗೆದು ನೋಡ್ತೀನಿ ಅಂತ ಹೇಳ್ತಾರೆ. ಅವಾಗ ಇವನಿಗೆ ವೈರಾಗ್ಯ ಬಂತು. ಅಲ್ಲ ಹೌದಲ್ಲ, ದೇಹ ಇರೋ ತನಕ ಮಾತ್ರ ಸಂಬಂಧಗಳು. ಒಮ್ಮೆ ದೇಹ ವಿಯೋಗ ಆದ್ಮೇಲೆ ಯಾರಿಗೆ ಯಾರು ಅಂತಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಅಳಬೇಕಾ, ಬೇಡ ಅಂತ ವೈರಾಗ್ಯ ಬಂದು ನಾರದರಿಂದ ಉಪದೇಶ ಪಡೆದು ಶೇಷದೇವರ ದರ್ಶನವನ್ನು ಮಾಡಿಬಿಟ್ಟು ವಿದ್ಯಾಧರನಾದ ಶೇಷದೇವರು ಒಂದು ವಿಮಾನವನ್ನು ಕೊಟ್ಟು ವಿಮಾನದಲ್ಲಿ ಕೂತು ಹಾರಾಡ್ತಾ ಬರುವಾಗ ಕೈಲಾಸದಲ್ಲಿ ಶಿವ ಪಾರ್ವತಿಯ ಜೊತೆಯಲ್ಲಿ ಕೂತು ಮುನಿಗಳಿಗೆ ಪಾಠ ಮಾಡ್ತಾ ಇದ್ದ. ತೊಡೆ ಮೇಲೆ ಕೂಡಿಸ್ಕೊಂಡಿದ್ದ ಪಾರ್ವತಿಯನ್ನು. ಶಿವ ಅಂದ್ಕೊಳ್ತಾನೆ, ಎಂಥ ಮೂರ್ಖ ಈ ಶಿವ. ಎಂಥವರೇ ಆಗ್ಲಿ ಪತಿ ಪತ್ನಿಯರಿಬ್ಬರು ಕೂಡ ಪರಸ್ಪರ ಮುಟ್ಟಿಕೊಳ್ಳುವುದು ಏಕಾಂತದಲ್ಲಿ ಮಾತ್ರ. ಇಲ್ಲಿ ನೋಡಿದ್ರೆ ಇವನು ಋಷಿ ಮುನಿಗಳ ಸನ್ನಿಧಾನದಲ್ಲಿ ಹೆಂಡತಿಯನ್ನು ಮುಟ್ತಾ ಇದ್ದಾನಲ್ಲ, ನಾಚಿಕೆ ಕೆಟ್ಟವ ಇವನು ಅಂತಂದು. ಅದನ್ನ ನೋಡಿ ಪಾರ್ವತಿ ಶಾಪ ಕೊಡ್ತಾಳೆ, ದೇವತೆಗಳ ಬಗ್ಗೆ ಗೊತ್ತಿಲ್ಲದೆ ನೀನು ಮಾತಾಡಿದ್ಯಾ ಆದ್ದರಿಂದ ರಕ್ಕಸನಾಗು ಅಂತ ಶಾಪ. ಅವನೇ ಸಂಕರ್ಷಣ ರೂಪಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಈ ಚಿತ್ರಕೇತು ಎನ್ನುವ ವಿದ್ಯಾಧರನೇ ವೃತ್ರಾಸುರನಾಗಿ ಬಂದ. ಆದ್ದರಿಂದ ವಿಷ್ಣು ಭಕ್ತನಾಗಿ ಬಂದ. ವೃತ್ರಾಸುರನ ವಧೆ ಮಾಡಿದ ಮೇಲೆ ಮತ್ತೊಮ್ಮೆ ಇಂದ್ರದೇವರಿಗೆ ಬ್ರಹ್ಮಹತ್ಯೆ ದೋಷ, ಎರಡನೇ ಬಂದು.
ಈಗ ಅವ್ರು ಏನ್ ಮಾಡಿದ್ರು? ಕಣ್ಣಿಗೆ ಕಾಣ್ಲೇ ದೂರದ ಹಿಮಾಲಯದ ಒಂದು ಸರೋವರದಲ್ಲಿರುವ ಕಮಲದ ನಾಳದಲ್ಲಿ ಸೇರಿ ಉಗ್ರಂ ವೀರಂ ಮಹಾವಿಷ್ಣುಂ ಗಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯಂ ನಮಾಮ್ಯಹಂ ಅಂತ ನೃಸಿಂಹಾನುಷ್ಠು ಮಂತ್ರವನ್ನ ಜಪ ಮಾಡಿ ಶುರು ಮಾಡಿ. ಇದ್ರ ಹುಡುಕ್ತಾರೆ ಈಚೆ ಬೃಹಸ್ಪತ್ಯಾಚಾರ್ಯರೂ ಇಲ್ಲ, ಈಚೆ ಇಂದ್ರನೂ ಇಲ್ಲ. ಏನ್ ಮಾಡ್ಬೇಕು ಅಂತ ದೇವತೆಗಳೇ ಮೀಟಿಂಗ್ ಮಾಡಿ ಭೂಲೋಕದಲ್ಲಿ ಯಾರು ಯೋಗ್ಯನಾದ ವ್ಯಕ್ತಿ ಇದ್ದಾನೆ ಅವನನ್ನು ಕರ್ಕೊಂಡ್ ಬರೋಣ, ಇಂದ್ರ ಪದವಿಯಲ್ಲಿ ಕೂಡಿಸೋಣ ಅಂತ ತೀರ್ಮಾನ. ಆವತ್ತಿನ ಕಾಲಕ್ಕೆ ಯೋಗ್ಯನಾದವನು ಯಾರು ಅಂತ ಹುಡುಕ್ತಾ ಇರುವಾಗ ಸಿಕ್ಕಿದವನೇ ಯಾರು? ತಂದಿಟ್ಟು ಅಯೋಗ್ಯರಿಗೆ ಯೋಗ್ಯವಾದ ಸ್ಥಾನ, ಅವರ ಯೋಗ್ಯತೆಗೆ ಮೀರಿದ ಸ್ಥಾನವನ್ನ ಏನ್ ಬರ್ತದೆ? ಇವ ಇಂದ್ರ ಪದವಿಯಲ್ಲಿ ಕೂತವನಿಗೆ ಶಚಿ ಬೇಕು ಅಂತ ಆಸೆ. ಇಂಥ ಸ್ವತ್ತಮ ಧ್ರುವ, ನಾನ್ ಇಂದ್ರ, ನೀ ಇಂದ್ರಾಣಿ, ನನ್ನ ಹತ್ರ ನೀ ಬರ್ಬೇಕು ಅಂದಾಗ ಶಚಿ ಹೇಳ್ತಾಳೆ, ನೀನು ಒಂದು ಪಲ್ಲಕ್ಕಿಯಲ್ಲಿ ಬರ್ಬೇಕು. ಆ ಪಲ್ಲಕ್ಕಿಯನ್ನ ಋಷಿಗಳು ಹೊತ್ತು ಬರ್ಬೇಕು. ದೊಡ್ಡ ಮಾತು. ಋಷಿಗಳು ಹೊತ್ತು ಬರುವ ಪಲ್ಲಕ್ಕಿಯಲ್ಲಿ ನೀ ಕೂತು ಬರ್ಬೇಕು, ಅವಾಗ ನಾನು ನಿನ್ ಸಿಗ್ತೇನೆ ಅಂದಾಗ ಓಕೆ ಅಂತ ಋಷಿಗಳೆಲ್ಲ ಪಲ್ಲಕ್ಕಿ ಹೊತ್ತು, ಸಪ್ತ ಋಷಿಗಳು. ಅಹಂಕಾರ ಬಂದಾಗ, ಆಸೆ ಬಂದಾಗ ದೊಡ್ಡವರು ಚಿಕ್ಕವರು ಅನ್ನೋ ಯಾವ ಭೇದವೂ ಇಲ್ಲ, ಎಲ್ಲ ನಾಚಿಕೆ ಹೋಗಿ ಬಿಡ್ತದೆ. ಆ ಸಪ್ತ ಋಷಿಗಳಲ್ಲೇ ತುಂಬಾ ಗಿಡ್ಡಗಿದ್ದ ಋಷಿಗಳು ಯಾರು? ಕುಂಭ ಸಂಭವ ಅಂತ ಅಗಸ್ತ್ಯರು. ಸಾಮಾನ್ಯರಲ್ಲ ಅಗಸ್ತ್ಯರು. ಎಲ್ಲ ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಂತಹ ರಾಕ್ಷಸರೆಲ್ಲ ಇದ್ದದ್ದು ಎಲ್ಲಿ ಅಂದ್ರೆ ಸಮುದ್ರದಲ್ಲಿ ಪ್ರವೇಶ ಮಾಡಿದ್ರು ಆ ರಾಕ್ಷಸರೆಲ್ಲ. ಯಾವ ದೇವತೆಗಳಿಗೂ ಸಿಗ್ತಾ ಇರ್ಲಿಲ್ಲ, ಯಾವ ದೇವತೆಗಳ ಅಸ್ತ್ರಗಳಿಗೂ ಇಲ್ಲ. ಕೊನೆಗೆ ಏನ್ ಮಾಡಿದ್ರು? ಯಾರು ಸಮುದ್ರವನ್ನ ಕುಡಿತಾರೆ, ಲೋಟ ಪಾನಕ ಕುಡಿ ಅಂತ ಹೇಳಿದ ಹಾಗೆ ಸಮುದ್ರವನ್ನ ಯಾರು ಪೂರ್ಣವಾಗಿ ಪಾನ ಮಾಡ್ತಾರೆ ಅವರನ್ನ ಹಿಡಿತಲ್ಲಿ ಸಮುದ್ರ ಖಾಲಿ ಆಗುತ್ತೆ, ರಾಕ್ಷಸರನ್ನ ಕೊಲ್ಲಬಹುದು. ಸಮುದ್ರ ಕುಡಿಯೋರ್ಯಾರು? ಬಾಯಾರಿಕೆ ಆದ್ರೆ ನೀರು ಕುಡಿಯಬಹುದು, ಸಮುದ್ರ ಕುಡಿಯೋರ್ಯಾರು ಅಂತ ಎಲ್ಲ ಆಲೋಚನೆ ಮಾಡಿ 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 ಕೊನೆಗೆ ಸಿಕ್ಕಿದವರು ಯಾರು? ಅಗಸ್ತ್ಯ. ಸ್ವಾಮಿ, ಒಂದ್ ಹೆಲ್ಪ್ ಆಗ್ಬೇಕಲ್ಲ ನಿಮ್ಮಿಂದ, ಏನು ಒಂದ್ ಸ್ವಲ್ಪ ಸಮುದ್ರ ಕುಡಿದ್ಬಿಡಿ ನೀವು. ಅವ್ರು ಏನಂತಾರೆ, ಅಷ್ಟೇ ತಾನೇ ಅಂತ ಹೇಳಿ ಸಮುದ್ರದ ಬದಿಗೆ ಹೋದ್ರು. ಕೈ ಹೀಗ್ ಮಾಡಿದ್ರು, ತೀರ್ಥ ಹಿಡಿದಾಗ ಅನುಸಂಧಾನ ಮಾಡ್ತಾ ಇದ್ದಾಗ ಇಡೀ ಸಮುದ್ರದ ನೀರು ಕೈಯಲ್ಲಿ ಬಂತು. ಅಗಸ್ತ್ಯೋ ಮುನಿಶಾರ್ದೂಲೋ ಭವಾಬ್ಧೇರ್ನ ಸಮುದ್ರೇ ಸುಲುಕೀಕೃತ ಗಂಭೀರ ಜೃಂಭಿತಾಂಬೋಧಿ ಡಂಬರ ಅಂತ ವಾದಿರಾಜ ಸ್ವಾಮಿಗಳವರು ತೀರ್ಥ ಪ್ರಬಂಧದಲ್ಲಿ ಅಗಸ್ತ್ಯರನ್ನ ಪ್ರಶಂಸೆ ಮಾಡ್ತಾರೆ. ಚುಲುಕೀಕೃತ, ಚುಲುಕ ಅಂದ್ರೆ ಇಷ್ಟು. ಈ ಪ್ರದೇಶದಲ್ಲಿ ಸಮುದ್ರವನ್ನ ಹಾಕಿ ಕುಡಿದ್ವಿ. ಸಮುದ್ರ ಕುಡಿದ ಮೇಲೆ ರಕ್ಕಸರೆಲ್ಲ ಅಲ್ಲಿ ಬಂದು ಬಿದ್ದು ಸಮುದ್ರ ಖಾಲಿ ಆಯ್ತಲ್ಲ, ಮತ್ತೆ ಸಮುದ್ರ ಮತ್ತೆ ತುಂಬಿಸ್ಬೇಕಲ್ಲ, ಕುಡಿದ ಸಮುದ್ರವನ್ನ ಮತ್ತೆ ತುಂಬಿಸ್ತಾರೆ. ಮೂತ್ರ ರೂಪದಲ್ಲಿ ತುಂಬಿಸಿದ್ರು ಸಮುದ್ರವನ್ನು. ಆದ್ದರಿಂದಲೇ ಸಮುದ್ರದ ನೀರು ಉಪ್ಪು ಅಂತ ಹೇಳಿ ತಿಳಿಸಿಕೊಡುತ್ತಿದ್ದಾರೆ. ಈ ಎಲ್ಲ ಕಾರಣದಿಂದ ಸಮುದ್ರವನ್ನ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಯಾವಾಗ ಸ್ಪರ್ಶ ಮಾಡಲಿಕ್ಕಿಲ್ಲ. ಅದು ಯಾರಿಗೆ? ಸಮುದ್ರ ಬದಿಯಲ್ಲಿ ವಾಸ ಮಾಡತಕ್ಕಂತ ವ್ಯಕ್ತಿಗಳಿಗೆ. ಈಗ ನಾವು ಬೆಟ್ಟದ ಮೇಲಿಂದ ಯಾವಾಗಲೂ ಒಂದ್ಸಲ ಬಂದ್ವಿ, ನಾವು ಬಂದಾಗ್ಲೇ ನಮಗೆ ಬರ್ಬೇಕ ಸಮುದ್ರ ಸ್ನಾನ ಮಾಡ್ಲಿಕ್ಕೆ. ನಾವು ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಅಂತ ಘಟ್ಟದ ಮೇಲಿನ ಜನಗಳು ನೋಡ್ಲಿಕ್ಕಿಲ್ಲ. ಸಮುದ್ರ ಬದಿಯಲ್ಲಿ ವಾಸ ಮಾಡತಕ್ಕಂತ ವ್ಯಕ್ತಿಗಳಿಗೆ ಹಾಗೆಂತ ನಾವು ಉಡುಪಿಯಲ್ಲಿ 8 ದಿನ ಇರ್ತೀನಿ ಅಂತ 8 ದಿನವೂ ಸಮುದ್ರ ಸ್ನಾನ ಮಾಡೋದ ಹಾಗಿಲ್ಲ, ಯಾವತ್ತಾದ್ರೂ ಒಂದ್ ದಿವಸ. ಶಾಸ್ತ್ರ ಆದೇಶ ಮಾಡುತ್ತೆ, ಭಗವಂತನ ನಿರ್ಮಾಲ್ಯವನ್ನ ಬೆಳಗ್ಗೆ ಸ್ವೀಕಾರ ಮಾಡೋದು, ಅದನ್ನ ನಿರ್ಮಾಲ್ಯ ತೀರ್ಥ ಅಂತ ಕರೀತಾರೆ. ಆ ನಿರ್ಮಾಲ್ಯ ತೀರ್ಥವನ್ನ ಸ್ವೀಕಾರ ಮಾಡುವುದರಿಂದ ಏನು ಪುಣ್ಯ ಬರುತ್ತೆ ಅಂತ ಹೇಳುವಾಗ ಒಂದು ಕ್ರಮವನ್ನು ನಾರಾಯಣ ಪಂಡಿತರು ಹೇಳ್ತಾರೆ. ಮಧ್ವವಿಜಯದಲ್ಲಿ ವಿಷ್ಣುಮಂಗಲ ದೇವಾಲಯದಲ್ಲಿ ಮಧ್ವಾಚಾರ್ಯರು ಇದ್ದು ಜಪತಪಾನುಷ್ಠಾನವನ್ನ ಮಾಡ್ತಾ ಇರುವಾಗ ಸ್ನಾನ ಮಾಡಿ ಶಾಲಗ್ರಾಮಕ್ಕೆ ನಿರ್ಮಾಲ್ಯ ಅಭಿಷೇಕವನ್ನ ಮಾಡಿ ಆ ನಿರ್ಮಾಲ್ಯ ತೀರ್ಥವನ್ನ ಕುಡಿದರು. ಅಪಿಬದ್ ಅವಲಬೋಧ
ವಿಷ್ಣುಪಾದೋದಕಂ ತತ್ ಅಂತ ನಾರಾಯಣ ಪಂಡಿತರು ಹೇಳುವಾಗ ಆ ವಿಷ್ಣುಪಾದೋದಕದ ಮಹತ್ವ ಏನು ಅಂತಂದ್ರೆ ಒಂದಿಷ್ಟದ ಪಟ್ಟಿ ಕೊಡ್ತಾರೆ. ತ್ರಿರಾತ್ರ ಫಲದಾ ನದ್ಯ ಯಾಕ್ ಕಾಶ್ಚಿತ್ ಅಸಮುದ್ರಗಾಮ. ಕೆಲವು ನದಿಗಳು ಇದ್ದಾವೆ, ಆ ನದಿಗಳು ಸಮುದ್ರಕ್ಕೆ ಸೇರೋದಿಲ್ಲ, ನೇರವಾಗಿ ಸಮುದ್ರಕ್ಕೆ ಸೇರೋದಿಲ್ಲ, ಅದೆಲ್ಲ ಉಪನದಿಗಳಾಗಿ ಸಮುದ್ರಕ್ಕೆ ಸೇರ್ತವೆ. ಆ ಉಪನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ 3 ದಿನ ಉಪವಾಸ ಮಾಡಿದ ಸಮುದ್ರಕ್ಕೆ ಸೇರುವ ನದಿಗಳಲ್ಲಿ ನೇತ್ರಾವತಿ ಮೊದಲಾದಂತಹ ನದಿಗಳಲ್ಲಿ ಸ್ನಾನ ಮಾಡಿದ್ರೆ 15 ದಿನ ಉಪವಾಸ ಮಾಡಿದ ಫಲ. ಪರ್ವಕಾಲದಲ್ಲಿ ಸಮುದ್ರ ಸ್ನಾನವನ್ನು ಮಾಡಿದ್ರೆ 1 ತಿಂಗಳು ಉಪವಾಸವನ್ನು ಮಾಡಿದ ಫಲ. ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದ್ರೆ 6 ತಿಂಗಳು ಉಪವಾಸ ಮಾಡಿದ ಫಲ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ 1 ವರ್ಷ ಉಪವಾಸ ಮಾಡಿದ ಫಲ. ಇಷ್ಟಿದೆ ಸಮುದ್ರಕ್ಕೆ ಸೇರುವ ನದಿಗಳು, ಸಮುದ್ರಕ್ಕೆ ಸೇರದ ನದಿಗಳು, ಸಮುದ್ರ, ಗೋದಾವರಿ, ಗಂಗೆ. ಅಂದ್ರೆ ಭಕ್ತಿಯಿಂದ ಪ್ರತಿನಿತ್ಯ ಬೆಳಗ್ಗೆ 1 ಬಾರಿ ವಿಷ್ಣುಪಾದೋದಕವನ್ನ ನಿರ್ಮಾಲ್ಯ ತೀರ್ಥವನ್ನ ಸ್ವೀಕಾರ ಮಾಡಿದರೆ 12 ವರ್ಷ ಉಪವಾಸ ಮಾಡಿದ ಫಲ ಮಾಡ್ತಾರೆ. ನಿರ್ಮಾಲ್ಯ ತೀರ್ಥಕ್ಕೆ ಅಷ್ಟು ದೊಡ್ಡ ಮಹತ್ವ. ನಮ್ಮಲ್ಲಿ ಆ ಸಂಪ್ರದಾಯ ಪೂರ್ಣ ದೃಢವಾಗಿದೆ. ಈಗ ಅತ್ಯವಶ್ಯವಾಗಿ ಮಾಡಬೇಕಾದ ಕರ್ತವ್ಯ ಮನೆಯಲ್ಲೇ ಒಂದು ಶಾಲಗ್ರಾಮಕ್ಕೆ ಮೊದಲು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ಆಗಿ ಮಡಿ ಉಟ್ಟು ನಾವು ಬೂದಿಯೆಲ್ಲ ಹಚ್ಚಿ ದೇವರ ಮುಂದೆ ಕೂತು ನೆನ್ನೆಯ ನಿರ್ಮಾಲ್ಯವನ್ನೆಲ್ಲ ತೆಗೆದು 1 ಸಲ ಶುದ್ಧ ಮಾಡಿ ತೊಳಿಬೇಕು. ಶಾಲಗ್ರಾಮವನ್ನು ತೊಳೆದು ಇನ್ನೊಂದು ಕವಳಿಗೆಯಲ್ಲಿ ಶುದ್ಧವಾದ ನೀರಲ್ಲಿ ನಾರಾಯಣ ಮಂತ್ರದಿಂದ ಅದಕ್ಕೆ ಆವಾಹನೆ ಮಾಡಿ ಓಂ ನಮೋ ನಾರಾಯಣ ಅಂತ ಶಂಖದಿಂದ ಅಭಿಷೇಕ ಮಾಡಬೇಕು. ಆ ಶಂಖದಿಂದ ಅಭಿಷೇಕ ಮಾಡಿದ ನೀರೇ ನಿರ್ಮಾಲ್ಯ ತೀರ್ಥ ಅಂತ ಆಗ್ತದೆ. ಆ ನಿರ್ಮಾಲ್ಯ ತೀರ್ಥದಿಂದ ಶಂಖಕ್ಕೆ 3 ಬಾರಿ ತೀರ್ಥ ಕೊಡಬೇಕು. ಪ್ರಾಣದೇವರಿಗೆ, ಗರುಡಶೇಷರಿಗೆ, ಗಣಪತಿ ಮೊದಲಾದಂತಹ ಪರಿವಾರ ದೇವತೆಗಳೆಲ್ಲ ಇದ್ರೆ ಅವರಿಗೆಲ್ಲ ತೀರ್ಥ ಕೊಟ್ಟು ನಾವು ಅದನ್ನ 3 ಬಾರಿ ನಿರ್ಮಾಲ್ಯ ತೀರ್ಥ ತಗೊಳ್ಬೇಕು. ನಿರ್ಮಾಲ್ಯ ತೀರ್ಥ ಯಾರು ತಗೊಳ್ಳೋದಿಲ್ಲ ಅವರಿಗೆ ಯಾವ ಕರ್ಮಗಳನ್ನು ಮಾಡ್ಲಿಕ್ಕೆ ಅಧಿಕಾರ ಬರೋದಿಲ್ಲ. ಯಾರು ನಿರ್ಮಾಲ್ಯ ತೀರ್ಥ ತಗೊಳ್ಳೋದಿಲ್ಲ ಅವರಿಗೆ ದಾನ, ದಕ್ಷಿಣೆ, ಯಜ್ಞ, ಹವನ, ಪಾರಾಯಣ, ಪ್ರವಚನ ಯಾವ ಅಧಿಕಾರವೂ ಇಲ್ಲ. ಮಧ್ವಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಆದೇಶ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ತೀರ್ಥ ಮಾಡಿ ಗಂಧೋದಕ, ಶುದ್ಧೋದಕ, ಅಭಿಷೇಕ, ಆ ತೀರ್ಥ ಬೇರೆ. ನಿರ್ಮಾಲ್ಯ ತೀರ್ಥ ಅತ್ಯಂತ ಪ್ರಧಾನ. ಆ ನಿರ್ಮಾಲ್ಯ ತೀರ್ಥವನ್ನ 1 ಬಾರಿ ತಗೊಂಡ್ರೆ 12 ವರ್ಷ ಉಪವಾಸ ಮಾಡಿದ ಫಲ. 3 ಬಾರಿ ತಗೊಂಡ್ರೆ 1 ದಿನಕ್ಕೆ 36 ವರ್ಷ ಉಪವಾಸ ಮಾಡಿದ ಫಲ ದೇವತೆ. ಇಡೀ ನಮ್ಮ ಜೀವನದಲ್ಲೇ ಏಕಾದಶಿಯನ್ನು ನಾವು ಮಾಡಿದರೆ 36,000 ಏಕಾದಶಿ ಮಾಡ್ತೇವೋ ಬಿಡ್ತೀವೋ ಗೊತ್ತಿಲ್ಲ. ಅಂದ್ರೆ ದಿನಕ್ಕೆ ನಾವು 36,000 ವರ್ಷ ಉಪವಾಸದ ಫಲ ಪಡೆದ್ರೆ 1 ವರ್ಷದಲ್ಲಿ ದಿನವೂ ಬಿಡದೆ ನಿರ್ಮಾಲ್ಯ ತೀರ್ಥ ನಾವು ತಗೊಂಡ್ರೆ ಎಷ್ಟು ವರ್ಷ ಉಪವಾಸ ಮಾಡಿದ ಫಲ ಬಂತು ಅಂತ ನಾವೇ ಆಲೋಚನೆ ಮಾಡಬೇಕು. ಮನೆಗಳಲ್ಲಿ ಶಾಲಗ್ರಾಮಗಳಿದ್ರೆ ನಿರ್ಮಾಲ್ಯ ಅಭಿಷೇಕ ಮಾಡಿ ನಿರ್ಮಾಲ್ಯ ತೀರ್ಥ ಕೊಡಿ ಅಂತ ಒತ್ತಾಯ ಮಾಡಿ ತಗೊಳ್ಬೇಕು. ದೊಡ್ಡ ಫಲವನ್ನ ಕೊಡುವ ಮಹತ್ಸಾಧನ. ಸಮುದ್ರದ ಬಗ್ಗೆ ಬಂತಲ್ಲ ಅಂತ ಹೇಳಿದೆ ಅಷ್ಟೇ. ಅಂತಹ ಸಮುದ್ರವನ್ನ ಕುಡಿದ ಮಹಾನುಭಾವರು, ಸಮುದ್ರವನ್ನ ಮತ್ತೆ ತುಂಬಿಸಿದ ಮಹಾನುಭಾವರು, ವಿಂಧ್ಯ ಪರ್ವತಕ್ಕೂ ಹಿಮಾಲಯಕ್ಕೂ ಕಾಂಪಿಟೇಷನ್ ಬಂದಾಗ ನಾನು ಹಿಮಾಲಯಕ್ಕಿಂತಲೂ ಎತ್ತರವಾಗಿ ಬೆಳಿಬೇಕು ಅನ್ನುವ ಬುದ್ಧಿಯಿಂದ ಹಿಮಾಲಯಕ್ಕಿಂತ ಎತ್ತರ ಬೆಳಿತೀನಿ ಅಂತ ವಿಂಧ್ಯ ಪರ್ವತ ಏರ್ತಾ ಇರುವಾಗ ಆ ವಿಂಧ್ಯವನ್ನ ತಗ್ಗಿಸೋದು ಹೇಗೆ ಅಂತ ಆಲೋಚನೆ ಮಾಡಿದ ಎಲ್ಲ ದೇವತೆಗಳು ಹೇಳಿದ್ಯಾರಿಗೆ ಅಗಸ್ತ್ಯ ಉಪಾಯ ಮಾಡಿದ್ರು. ನಾನು ಸೌತ್ ಇಂಡಿಯಾ ಹೋಗ್ತಾ ಇದ್ದೇನೆ, ಕೆಲಸ ಇದೆ, ನಾನು ಮತ್ತೆ ವಾಪಸ್ ಬರೋ ತನಕ ನೀ ಬೆಳಿಬೇಡ ಅಂತ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ದಕ್ಷಿಣ ದೇಶದಲ್ಲೇ ಕೂತರು, ಉತ್ತರ ದೇಶಕ್ಕೆ ಅವರು ಹೋಗಲೇ ಇಲ್ಲ. ಆದ್ದರಿಂದ ವಿಂಧ್ಯ ಪರ್ವತ ಹಿಮಾಲಯಕ್ಕಿಂತ ಎತ್ತರದಲ್ಲಿ ಬೆಳೆದ ಹಾಗೆ ಇದೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಮಹಾನುಭಾವರಾದ ಮುನಿಗಳು ಅಗಸ್ತ್ಯರು. ಹೊಲಕ್ಕೆ ಹೊತ್ತಿದ್ದಾನೆ, ಸ್ವಲ್ಪ ಆಚೆ ಈಚೆ ಆಯ್ತು. ಇವನ ಅಂಶ ಏನ್ ಮಾಡ್ದ, ಏನೋ ಕುಳ್ಳ ಅಂತ ಹೇಳಿ ಒದ್ದು ಬಿಟ್ಟ ಕಾಲಲ್ಲಿ.
ಒದ್ದ. ಇಂಥ ವಿಚಾರ ಜ್ಞಾನಿಗಳಿಗೆ ಕಾಲು ತೋರಿಸಬಾರ್ದು, ನಾವು ಕೈಯೇ ಈಗ ಅನ್ಬಾರದು ಅಂತಂದ್ರೆ ಕಾಲಿಂದೇನು ಒದ್ದ. ಅವರ ಜಟೆಯಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ದರು. ಶಾಪ ಈಗಲೇ ಹಾಗಾಗಿ ಹೆಬ್ಬಾಗಾಗಿ ಬಿದ್ದು ಬಿಡ ನೀನು ಅಂತ ಶಾಪ. ಆ ಶಾಪ ಕೇಳ್ತಾ ಇದ್ದಾಗೆ ತುಂಬಾ ದುಃಖ ಆಯ್ತು. ಅಯ್ಯೋ ಎಂತ ತಪ್ಪಾಡಿದೆ. ಶಾಪ ಪರಿಹಾರ ಹೇಗೆ ಅಂದಾಗ ಇನ್ನು ತುಂಬಾ ಮುಂದೆ ನಿನ್ನ ವಂಶದಲ್ಲಿ 5 ದೊಡ್ಡ ದೇವತೆಗಳು ಹುಟ್ಟಿ ಬರ್ತಾರೆ. ಅದರಲ್ಲಿ ವಾಯುದೇವರ ಅವತಾರಭೂತನಾಗಿ ಭೀಮ ಬರ್ತಾನೆ. ಪಾಂಡವರೆಲ್ಲ ವನವಾಸಕ್ಕೆ ಬರ್ತಾರೆ. ವನವಾಸಕ್ಕೆ ಬಂದಾಗ ನೀನು ಭೀಮನನ್ನ ಹಿಡಿ, ನೀನು ಭೀಮನನ್ನ ಮುಟ್ತಾ ಇದ್ದಾಗೆ ನಿನ್ನ ಶಾಪದ ಪರಿಹಾರ ಅಂತ ಕೊಟ್ಟು. ಎಷ್ಟು ದೀರ್ಘಕಾಲ. ಒಂದು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡೋದು ಒಂದೇ ಒಂದು ಕ್ಷಣ, ಅದರ ಪಾಪದ ಫಲವನ್ನ ಅನುಭವಿಸಲಿಕ್ಕೆ ಜನ್ಮ ಜನ್ಮಾಂತರಗಳು ಬೇಕು. ಉದಾಹರಣೆ, ಅಗಸ್ತ್ಯರಂಥ ಮಹಾಜ್ಞಾನಿಗಳಿಗೆ ಅಪಚಾರ ಮಾಡಿದ್ದಕ್ಕೆ ಬಂದ ಫಲ ಏನಾಯ್ತು ಅವನಿಗೆ? ಇಂದ್ರನಾಗಿ ಬಂದ ನಹುಷನೂ ಜಾರಿದ. ಈಗೇನ್ ಮಾಡ್ಬೇಕು ಅಂದಾಗ ಇಂದ್ರನನ್ನೇ ಹುಡುಕಿ ಬರಬೇಕು ಅಂತ ಆಲೋಚನೆ ಮಾಡಿ ಅಂತೂ ಹುಡುಕಿ ಬಂದ್ರು. ಅವರ ಕೈಯಲ್ಲಿ ಮಹಾವ್ರತ ಅನ್ನುವ ಯಾಗ ಮಾಡಿಸಿದ್ರು. ಆ ಯಾಗ ಮಾಡಿ ಬ್ರಹ್ಮಹತ್ಯೆಯನ್ನ ಕಳೆದುಕೊಂಡ ಇಂದ್ರ ಮಹೇಂದ್ರನಾದ ಅಂತ ಚರಿತ್ರೆ ನಾರಾಯಣ ವರ್ಮದಲ್ಲಿ ಮುಖ್ಯವಾಗಿ ಬರ್ತಾ ಇದೆ. ಅದರಿಂದ ಇದರಲ್ಲಿ ಗುರುಪದೇಶವನ್ನ ಪಡೆದು ನಾರಾಯಣ ವರ್ಮದ ನಿತ್ಯ ಪಾರಾಯಣವನ್ನು ಮಾಡಬೇಕು ಅಂತಾರೆ. ಇದು ಮಂತ್ರ ಆದ್ದರಿಂದ ಓಂಕಾರ ಇದರಲ್ಲಿ ವಿಶೇಷವಾಗಿ ಬರುತ್ತೆ. ಆದ್ದರಿಂದ ನಾರಾಯಣ ವರ್ಮದ ಪಾರಾಯಣದ ಫಲ ಓಂಕಾರವನ್ನ ಹೇಳಲಿಕ್ಕೆ ಅಧಿಕಾರವಿಲ್ಲದ ಸ್ತ್ರೀಯರಿಗೂ ಬರ್ಲಿ, ಹೆಣ್ಣು ಮಕ್ಕಳಿಗೂ ಬರ್ಲಿ ಅನ್ನುವ ಕಾರಣದಿಂದ ವಾದಿರಾಜ ಗುರು ಸಾರ್ವಭೌಮರು ಕನ್ನಡದಲ್ಲಿ ನಾರಾಯಣ ವರ್ಮ ಅಂತ ಹೇಳಿ ರಚನೆ ಮಾಡಿಕೊಟ್ಟಿದ್ದಾರೆ. ಹೇಗೆ ಗೋಪಿಗೀತೆ, ಭ್ರಮರಗೀತೆ, ವೇಣುಗೀತೆ ಇದೆಲ್ಲ ಕನ್ನಡದಲ್ಲಿ ಇದೆಯೋ ಅದೇ ರೀತಿಯಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಕನ್ನಡದಲ್ಲಿ ನಾರಾಯಣ ವರ್ಮದ ಒಂದು ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಪಾರಾಯಣದಿಂದ ಈ ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿದ ಫಲವನ್ನು ಪಡೆಯುವುದು ಅವರೇ ಫಲಶ್ರುತಿಯನ್ನು ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ತನ್ನ ಕಡೆಯವರು ಯಾರೇ ಬರ್ಲಿ ಅವರೆಲ್ಲ ಸಾಯ್ತಾರೆ. ಇದು ದಿತಿ ದೇವಿಗೆ ತುಂಬಾ ದುಃಖ ಆಯ್ತು. ಕಶ್ಯಪರನ್ನ ಕೇಳ್ತಾಳೆ, ಸ್ವಾಮಿ ನನಗೊಂದು ವ್ರತ ಬೇಕಲ್ಲ, ಉಪದೇಶ ಮಾಡಿ. ಆಯ್ತಪ್ಪ, ಪುಂಸವನ ಅಂತ ಒಂದು ವ್ರತೋಪದೇಶ ಮಾಡ್ತೀನಿ. 1 ವರ್ಷ ಮಾಡಬೇಕಾದ್ರು ಸತ್ಸಂತಾನ ಆಗ್ಬೇಕು, ಗರ್ಭಶುದ್ಧಿ ಆಗ್ಬೇಕು ಅಂದುಕೊಳ್ಳುವಂತಹ ವ್ಯಕ್ತಿಗಳು ಭಕ್ತಿಯಿಂದ ಶ್ರವಣ ಮಾಡಬೇಕಾದಂತಹ ಚರಿತ್ರೆ ಇದು. ಮರುದೇವತೆಗಳ ಜನ್ಮ. ಏನಾಯ್ತು? ದಿತಿದೇವಿ ಒಂದು ವ್ರತ ಬೇಕು ಅಂತ ಕೇಳಿದ್ರು, ವ್ರತೋಪದೇಶ ಮಾಡಿದ್ರು. ಆಮೇಲೆ ಕೇಳ್ತಾರೆ, ಯಾಕೆ ಈ ವ್ರತೋಪದೇಶ ಯಾಕೆ ನಿನಗೆ? ಇಂದ್ರನನ್ನ ಕೊಲ್ಲುವಂತಹ ಮಕ್ಕಳು ಬೇಕು ಅಂತ ಆಸೆ ಇದೆ, ಅದಕ್ಕೆ ವ್ರತ ಮಾಡ್ತೀವಿ. ಎಂಥ ಅಪಚಾರ ಆಯ್ತು. ಇಂದ್ರನನ್ನ ಕೊಳ್ಳುವಂತಹ ಮಕ್ಕಳು ಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದಾಳೆ, ವಾಯುಸ್ಥಿತಿ ಪುರಚರಣೆ ಮಾಡಿ. ಯಾಕೆ ಅಂದ್ರೆ ಮಕ್ಕಳ ಮನೆಯವರು ಹಾಳಾಗೋದು. ವಾಯುಸ್ತುತಿ, ಮಲ್ಯ ಸೂಕ್ತ ಇದೆಲ್ಲ ಪಾರಾಯಣ ಮಾಡಿ ಒಬ್ಬರನ್ನ ಹಾಳು ಮಾಡಕ್ಕಾಗ. ವಾಯುಸ್ತುತಿ, ಮಲ್ಯ ಸೂಕ್ತ ಇದೆಲ್ಲ ಒಬ್ಬರನ್ನ ಉದ್ಧಾರ ಮಾಡ್ಲಿಕ್ಕೆ ನನಗ ಅವನು ಆಗಲ್ಲ ಅಂದ ಮಾತ್ರಕ್ಕೆ ವಾಯುಸ್ತುತಿ ಹೇಳಿ ಅವರನ್ನ ಹಾಳು ಮಾಡ್ತೀನಿ ಅಂತ ಆಗುತ್ತೆ. ಹಾಗೆ ದೇವರ ಪೂಜೆಯನ್ನ ಮಾಡಿ ಬೇರೆಯವರನ್ನ ಹಾಳು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಗರ್ಭಧಾರಣೆ ಆಯ್ತು. ಸಾಮಾನ್ಯವಾಗಿ ಬರೀ ವ್ರತ ನಿಯಮ ಇದ್ದಾಗಲ್ಲ, ಪ್ರತಿನಿತ್ಯದಲ್ಲಿಯೂ ಕೂಡ ಅದನ್ನ ಹಾಸಿಗೆ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಬೆಡ್ ಅಂತ. ಬೆಡ್ ಅಂದ್ರೆ ಅಲ್ಲೇ ಕಪ್ ಅಂತ ಬಿದ್ದಿರೋದು. ಒಂದ್ಸಲ ಅದು ಬಿದ್ದೋದ್ರೆ ಹರಿಯೋ ತನಕ ಅದಕ್ಕೆ ಎತ್ತೋ ಹಾಗಿಲ್ಲ ಬೇರೆ. ಆದ್ರಿಂದ ನಮ್ಮಲ್ಲಿ ಪ್ರಾಚೀನರಲ್ಲಿ ಮಲಗಲಿಕ್ಕೆ ಅಂತ ಒಂದು ಕೋಣೆ ಇರ್ಲಿಲ್ಲ, ಬೆಡ್ರೂಮ್ ಅಂತ ಇರ್ಲಿಲ್ಲ. ಇವಾಗ ನಾವು ಬಂದಿರೋದು ಹಳೇ ಮನೆಗಳಲ್ಲಿ ನೋಡಿದಾಗ ಕೆಲವು ಬಾಣಂತಿಯಾದ ಹೆಣ್ಣು ಮಕ್ಕಳಿಗೆ ಅಂತ ಕೆಲವು ಕೋಣೆಗಳು ಅಲ್ವಾ, ಎಲ್ಲ ದೇವರಿಗೆ ಅಂತ. ಇವಾಗ ನಮಗೆ ದೇವರ ಕೋಣೆ ಇಲ್ಲ, ಮಲಗಲಿಕ್ಕೆ ಅಂತ ಇಷ್ಟು 30-40 ಮಲಗಲಿಕ್ಕೆ. ದೇವರಿಗೆ ಅಂತಂದ್ರೆ ಅಟ್ಟದ ಮೇಲೆ ಕೆಳಗಿಲ್ಲ ಅಂತ ಅವಸ್ಥೆ. ಆದ್ದರಿಂದ ಅದು ಹಾಸಿಗೆ. ಹಾಸಿಗೆ ಅಂದ್ರೆ ಏನು? ಪ್ರತಿನಿತ್ಯ ರಾತ್ರಿ ಅದನ್ನ ಹಾಸಲಿಕ್ಕೆ, ಮಾರನೇ ದಿನ ಬೆಳಗ್ಗೆ ಅದನ್ನ ಹಾಗೆ ಮಡಿಚಿ ಇಡ್ಲಿಕ್ಕೆ. ಇವಾಗ ನಾವು ಇದೆಲ್ಲ ಮಾತಾಡ್ಬಿಟ್ರೆ ಸಮಸ್ಯೆ. ಮನೆಯಲ್ಲಿ ಏನಾದ್ರೂ ದಾನ ಕೊಡ್ಬೇಕು ಅಂತಂದ್ರೆ ಆಚಾರ್ಯ ದಾನ ಕೊಡ್ಲಿಕ್ಕೆ ಆಗೋದಿಲ್ಲ, ಮನೆಗೆ ಆರ್ಡರ್ ಮಾಡ್ತೀವಿ ಬರುತ್ತೆ ಅಂತ ಹೇಳ್ತಾರೆ.
ಸ್ಪ್ರಿಂಗ್ ಇಲ್ಲಿ ಮಲ್ಕೊಂಡ್ರೆ ಒಳಗೆ ಹೋಗಿ ಮೇಲೆ ಗೋಡೆ ಹೊಡೆದು ಕೆಳಗೆ ಬೀಳಬೇಕು, ತಲೆ ಹೊಡೆದು. ಆ ತರ ಹಾಸಿಗೆಗಳೆಲ್ಲ ಬಂದಿದೆ ಇವತ್ತು ಅಲ್ವಾ. ಆದ್ರಿಂದ ಒಂದು ಸಲ ಹಾಸಿ ಬಿಟ್ರೆ ಅದನ್ನ ಒಂದು ವರ್ಷ ಆದ್ರೂ ತೆಗಿಲಿಕ್ಕೆ ಇಲ್ಲ. ಕಸ ಗುಡಿಸೋದು ಹೇಗೆ ಅಲ್ವಾ. ಅದಕ್ಕೆ ಹಿಡಿಸುಡಿಯೇ ಬೇಕಾಗಿಲ್ಲ ಅಂತ ಅದಕ್ಕೆ ಹಾಕಿ ಎಲ್ಲ ಒಳಗೆ ಸಕ್ ಮಾಡೋದು ಬಂದಿಸಿ. ಹಾಸಿಗೆ ಅಂದ್ರೆ ಏನು, ಹಾಸಬೇಕು. ಮತ್ತೆ ಮಾರನೇ ದಿನ ಬೆಳಗ್ಗೆ ಎದ್ದು ಮಡಿಚಿ ಇಡಬೇಕು. ಒಂದೇ ಇದ್ದ ಹಾಸಿಗೆಯಲ್ಲಿ ಮಲಗಿದ್ರೆ ಏನಾಗ್ತದೆ ಅಂದ್ರೆ ಕಲಿಪ್ರಭಾದೆ ಉಂಟಾಗ್ತದೆ, ರೋಗ ಬರ್ತದೆ, ಸಂಪತ್ತು ನಾಶ ಆಗ್ತದೆ. ಇದು ಮುಖ್ಯವಾದ ದುಷ್ಫಲಗಳು. ಅದು ನಾವೆಲ್ಲ ಬಿಟ್ಟಿರೋ ಹೊತ್ತಿಗೆ ನಮ್ಗೆ ಸಮಸ್ಯೆಗಳಾಗ್ತದೆ. ಮತ್ತೆ ಹಾಸಿಗೆಯ ಮೇಲೆ ಮಲಗುವ ಮೊದಲು 5 ಭಾಗ ಒಂದೇ ಇರಬೇಕು. 1, 2 ಕೈ ತಳಗಳು ಒಂದೇ ಇರಬೇಕು. ಅದ ಕಾಲು ತೊಳ್ದು ಮಲಗಬೇಕು ಅಂತ. ಈ 2 ಮುಖದ ಭಾಗ, 2 ಕಾಲುಗಳು, ಕಾಲು ಕೈ ಮುಖ. ಬಾಯಿ ಮುಕ್ಕಳಿಸಿ ಕೈ ಕಾಲು ತೊಳ್ಕೊಂಡು ಮಲಗಬೇಕು ಅಂತ ಶಾಸ್ತ್ರ. ಯಾಕೆ, ಅಕಸ್ಮಾತ್ ಇವನ ಪ್ರಾರಬ್ಧ ತುಂಬಾ ಜೋರಾಗಿತ್ತು, ಮಲಗಿದಲ್ಲೇ ಕೃಷ್ಣಾರ್ಪಣ ತಂದು ಬಿಟ್ರೆ ಆ ದೇಹ ಅಪವಿತ್ರ ಆಗುವುದು ಬೇಡ, ಅಗ್ನಿಗೆ ಸಮಿತ್ತಾಗಿ ಬರಲಿ ಶರೀರ ಅನ್ನೋ ಕಾರಣದಿಂದ ಶುದ್ಧವಾಗಿ ಮಲಗಲಿ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಹಾಗೆ ಅಕಸ್ಮಾತ್ ಮಲಗಲಿಲ್ಲ ಅಂತಂದ್ರೆ ದೈತ್ಯರು ಏನ್ ಮಾಡ್ತಾರೆ, ಕಾಲು ಹಿಮ್ಮಡಿಯಿಂದ ಮನಸ್ಸಿನ ಒಳಗೆ ಪ್ರವೇಶ ಮಾಡಿದಾಗ ಏನಾಯ್ತು, ಮನಸ್ಸು ಪೂರ್ಣವಾಗಿ ಹಾಳಾಯಿತು, ಒಳ್ಳೆ ಕೆಲಸ ಆಗುವುದಿಲ್ಲ. ತತ್ರಾಪಿ ವ್ರತವನ್ನ ಮಾಡುವಂತಹ ವ್ಯಕ್ತಿಗಳು ಕೈಕಾಲು ತೊಳೆಯದೆ ಮಲಗಿ ಬಿಟ್ರೆ ಗರ್ಭವನ್ನ ನಾಶ ಮಾಡುವ, ಮನಸ್ಸನ್ನ ಹಾಳು ಮಾಡುವ ಎಲ್ಲ ಕೆಟ್ಟ ರಾಕ್ಷಸರ ಪ್ರವೇಶ ಆಗ್ತದೆ. ನಿಯಮ, ಕ್ರಮ. ಇವಳೇನ್ ಮಾಡಿದ್ಲು, ತುಂಬಾ ಗರ್ಭಿಣಿಯಾಗಿದ್ದಾಳೆ. ಆದ್ದರಿಂದ ದಿತಿ ದೇವಿಗೆ ರಾತ್ರಿ ತುಂಬಾ ದುಃಖ ಆಯ್ತು, ಸುಸ್ತಾಯ್ತು. ಕೈಕಾಲು ತೊಳೆಯದೆ ಅವಳು ಏನ್ ಮಾಡಿದ್ಲು, ಧರ್ಮಸೂತ್ರ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿಲ್ಲ ಅಂತಂದ್ರೆ ಸೈಂಟಿಫಿಕಲಿ ನಮಗೆಲ್ಲ ಮುಚ್ಚಿಡ್ಬಿಟ್ಟಿದೆ ಈಗ. ಸೈಂಟಿಫಿಕಲಿ ಪ್ರೂವ್ ಮಾಡೋದು, ದೇವಸ್ಥಾನದ ಗಂಟೆ ಹೊಡೆದ್ರೆ ವೈಬ್ರೇಷನ್ ಬರುತ್ತೆ, ಆ ವೈಬ್ರೇಷನ್ ನಮ್ಮ ಮನಸ್ಸೊಳಗೆ ಹೋಗುತ್ತೆ. ಯಾರಿಗ್ ಬೇಕು, ದೊಡ್ಡವರು ಗಂಟೆ ಹೊಡೀರಿ ಅಂತ ಹೇಳಿದಾರೆ, ನಾವು ಹೊಡಿತೀವಿ ಅಷ್ಟೇ ಅಲ್ವಾ. ದೇವರಿಗೆ ಗೋಪುರ ಇದೆ, ಆ ಗೋಪುರದ ಕೆಳಗೆ ನಿಂತ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಅದಕ್ಕೆ ಗೋಪುರ ಕಟ್ಟಿದ್ದಾರೆ. ಎಲ್ಲದಕ್ಕೂ ಸೈಂಟಿಫಿಕಲಿ ಪ್ರೂವ್ ಮಾಡಿ 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 ಯಾರಿಗೆ ಸಂತೋಷ ಪಡಿಸೋದು ನಾವು? ನಮ್ಮ ದೊಡ್ಡವರು ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ, ನಾನು ಮಾಡ್ತೇನೆ. ನನ್ನ ಧರ್ಮ, ನನಗೆ ನಂಬಿಕೆ ಇದೆ. ಸೈಂಟಿಫಿಕಲಿ ಪ್ರೂವ್ ಆಗಿರ್ಲಿ ಅಥವಾ ಆಗದೆ ಇರ್ಲಿ, ಅನೇಕ ಫಲಗಳು ಬರ್ತಾ ಇದೆ ಅಲ್ವಾ. ಅದೊಂದು ತೀರ್ಥದ ಬಗ್ಗೆ ನಾ ಹೇಳಿಲ್ಲ. ನೈಮಿಷಾರಣ್ಯದಲ್ಲಿ ಒಂದು ತೀರ್ಥ ಇದೆ, ಮಿಸ್ತ್ರಿತ್ ಅಂತ ಹೇಳಿದ್ನಲ್ಲ ಈಗ, ಅದರ ಹತ್ತಿರದಲ್ಲೇ ಸೈಕತ ಲಿಂಗ. ಸೈಕತ ಅಂದ್ರೆ ಮರಳಿನ ಲಿಂಗ ಇರುವ ದೇವಸ್ಥಾನ ಇದೆ. ಆ ದೇವಸ್ಥಾನ ಎಲ್ಲಿದೆ ಅಂದ್ರೆ ನೀರಿನ ಒಳಗೆ ಮರಳಿನ ಲಿಂಗ. ಆಲೋಚನೆ ಮಾಡಿ, ಮರಳಿನ ಲಿಂಗದಲ್ಲಿ ರುದ್ರದೇವರು ನೀರಿನ ಒಳಗೆ ಕೂತಿದ್ದಾರೆ. ಅದು ಋಷಿಮುನಿಗಳ ಪ್ರತಿಷ್ಠೆ, ಶೌನಕರ ಪ್ರತಿಷ್ಠೆ ಅಂತ ಪುರಾಣದ ವಾಕ್ಯ. ಅಲ್ಲಿ ಏನು ಅಂತಂದ್ರೆ, ತೇಲುವ ಪದಾರ್ಥಗಳನ್ನ ಹಾಕಿದರೆ ಮುಳುಗ್ತದೆ, ಮುಳುಗುವ ಪದಾರ್ಥವನ್ನ ಹಾಕಿದ್ರೆ ತೇಲ್ತದೆ. ಇದು ವಿಶೇಷ. ಅದಕ್ಕೆ ಅನೇಕರು ದರ್ಶನವನ್ನ ಮಾಡಿ ಮಾತ್ರ ಬರ್ತಾರೆ, ಇದನ್ನ ಯಾರು ಪ್ರಯೋಗ ಮಾಡಿ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ತೇಲುವ ಪದಾರ್ಥ ಮುಳುಗಿತು, ಮುಳುಗುವ ಪದಾರ್ಥ ತೇಲಿತು ಅಂತಂದ್ರೆ ಕಾರಣ ಏನು ಅಂದ್ರೆ ನಮ್ಮ ಮನಸ್ಸು. ಅವ್ರು ಕೊಡುವಾಗ ಹೇಳ್ತಾರೆ 10 ರೂಪಾಯಿ ಒಂದು ಬಾಳೆಹಣ್ಣು, ಆಪಲ್, ಆರೆಂಜ್ ಏನೋ ಕೊಡ್ತಾರೆ. ನಮ್ಮ ಮನಸ್ಸಂಕಲ್ಪ ಈ ತರ ಸಂಕಲ್ಪ ಇದೆ, ಈ ಸಂಕಲ್ಪ ಪೂರ್ಣ ಆಗಬೇಕು ಅಂತ ಹೇಳಿ ಆ ಶಿವ ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಹರಿಯುವ ನೀರು ಅಷ್ಟು ಸ್ಪಷ್ಟವಾಗಿ ಆ ಸೈಕತ ಲಿಂಗ ದರ್ಶನ ಆಗ್ತದೆ. ಅದಕ್ಕೆ ಪೂಜೆ ಮಾಡೋದು ಹೆಂಗೆ ಅಂದ್ರೆ, ನಾವು ಹಾಕಿದ್ದು ಹೂ ಏನಾಗ್ಬೇಕು, ಮುಳುಗ್ಬೇಕು. ಅಲ್ಲಿ ಹೂವು ತೇಲಿತು ಅಂತಂದ್ರೆ ಮನಸ್ಸು ಸರಿ ಇಲ್ಲ, ಸಂಕಲ್ಪ ಸಿದ್ಧಿ ಆಗೋದಿಲ್ಲ. ಹಣ್ಣು ಏನಾಗ್ಬೇಕಲ್ಲಿ, ಮುಳುಗ್ಬೇಕು. ಹಣ್ಣು ತೇಲ್ಬೇಕು. ಹಣ್ಣು ಮುಳುಗಿತು ಅಂದ್ರೆ ಮುಗೀತು. ಅಂದ್ರೆ ಯಾವುದು ಲೈಟ್ ವೆಯ್ಟ್ ಅದೇನಾಗ್ಬೇಕು, ಅದು ಮುಳುಗ್ಬೇಕು. ಯಾವುದು ಭಾರ ಇದೆಯೋ ಅದು ತೇಲ್ಬೇಕು. ನಮ್ಮದು ಗೊತ್ತಿಲ್ಲ, ನೈಮಿಷಾರಣ್ಯದಲ್ಲಿ ಭಾಗವತ ಪ್ರವಚನ ಇತ್ತು ನಮ್ದು. ನಮ್ಮ ಟೀಮ್ ಏನಿತ್ತು, ದರ್ಶನ ಮಾಡ್ತಾ ಮಾಡ್ತಾ ಅಲ್ಲಿ ಹೋದಾಗ ಈ ತರ ಹೇಳಿದ್ರು ಎಲ್ರು ಹಾಕ್ಬೇಕು ಅಂತ ಆಸೆ. ಆಚಾರ್ಯ ಫಸ್ಟ್ ನೀವ್ ಹಾಕಿ ಆಮೇಲೆ ನಾವು ಹಾಕ್ತೀವಿ.
ಆಗ ನಾನು ಹಾಕಿ ತೇಲ್ಬೇಕಾದ ಮುಳುಗ್ಬೇಕಾದ ತೇಲ್ಬಿಟ್ರೆ ಏನ್ ಮಾಡೋದು ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಸಾಕೆಲ್ಲ ಯಾಕೆ ಪರೀಕ್ಷೆ ಇಲ್ಲ ಅಂತ ಬಂದು ಅಂದ್ರೆ ಸೈಂಟಿಫಿಕಲಿ ಪ್ರೂವ್ ಮಾಡ್ರಿ ಇದನ್ನ ಅಂದ್ರೆ ಭಗವತ್ ಸಂಕಲ್ಪ ಅನ್ನೋದು ಬಂದಾಗ ಯಾವ ಸೈನ್ಸು ಇಲ್ಲ ಯಾವ ಲಾಜಿಕ್ಕೂ ಇಲ್ಲ. ಆದ್ದರಿಂದ ಇವಳು ಅವತ್ ರಾತ್ರಿ ಏನ್ ಮಾಡಿದ್ರು, ಕಾಲು ತೊಳಿದೆ, ಗಂಡೂಷವನ್ನ ಬಾಯಿ ಮುಕ್ಕಳಿಸದೆ ಕೈ ತೊಳಿದೆ ಮಲಗಿದ್ರು. ಇಂದ್ರ ಕಾಯ್ತಾ ಇದ್ದ. ಇವಳ ಸಂಕಲ್ಪ ಏನು ಅಂತ ಇಂದ್ರನಿಗೆ ಪರಿಪೂರ್ಣವಾಗಿ ಗೊತ್ತಿದೆ. ಕಾಲಿನ ಮೂಲಕ ಗರ್ಭದ ಒಳಗೆ ಪ್ರವೇಶ ಮಾಡಿ ವಜ್ರದಿಂದ ಆ ಭ್ರೂಣವನ್ನ 7 ಭಾಗವನ್ನ ಕತ್ತರಿಸಿದ. ಏಳಾಯ್ತು, ಸಾಯಿಲ್ ಅಳ್ತಾ ಇದೆ, ಅಳ್ತಾ ಇದೆ, ಸಾಯ್ಬೇಕು ಅಂತ ಹೇಳಿ ಆ 7ನ್ನ ಮತ್ತೂ 7 7 into 7 49 ಭಾಗಗಳನ್ನ ಕತ್ತರಿಸಿಬಿಟ್ಟ. ಸಾಯಿಲ್ ಆಶ್ಚರ್ಯ, ಜೋರ ಅಳ್ತಾ ಇದೆ. ಆಗಿಂದ್ರ ಅಳಬೇಡಿ, ಮಾ ಅವತ್ತಿಂದ 49 ದೇವತೆಗಳು ದೈತ್ಯರ ಆಕ್ಚುಯಲ್ ಆಗುವರು. ಆ 49 ಮಕ್ಕಳಿಗೆ ಏನಂತ ಹೆಸರಾಯ್ತು, ಮರುದೇವತೆಗಳು ಅಂತ ಪ್ರಸಿದ್ಧರಾಯ್ತು. ಹೊರಗೆ ಬಂದವನೇ ನಿತಿ ಹೇಳ್ದ, ನಡೆದ ಘಟನೆ ಎಲ್ಲ ಅವಳಿಗೆ ಹೇಳ್ತಾನೆ. ಅಮ್ಮ ಈ ತರ ಆಯ್ತು, ಸಾಯ್ಲಿಲ್ಲ, ಯಾಕೆ? ನೀನು ದೇವರ ಪೂಜೆಯನ್ನು ಮಾಡಿದ್ದೆ, ನಮ್ಮನ್ನ ಕೊಲ್ಲಬೇಕು ಅಂತ ಮಾಡಿ ದೇವರ ಪೂಜೆ ಮಾಡಿದೆ, ಅದಾಗೋದಿಲ್ಲ. ಮಕ್ಕಳು ಹುಟ್ಟಿದ್ದಾರೆ, ಇವರ ಒಳಗಿರುವ ದೈತ್ಯ ಸ್ವಭಾವವನ್ನ ತೆಗೆದು ದೇವತೆಗಳನ್ನಾಗಿ ಮಾಡಿ ನನ್ ಜೊತೆ ನಾನು ಕರ್ಕೊಂಡು ಹೋಗ್ಬಿಡ್ತೇನೆ ಅಂತ ಇಂದ್ರ ಆ 49 ಜನ ಮರುದೇವತೆಗಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಶುಕಾಚಾರ್ಯ ಕೃಷ್ಣ ಬಂತಲ್ಲ, ಸ್ವಾಮಿ ವಜ್ರಾಯುಧ ವೃತ್ರಾಸುರನಂತ ದೊಡ್ಡ ರಾಕ್ಷಸನೇ ಸತ್ತು ಹೋದ ಅಂತ ಶ್ರೀ, ಹಾಗಿರ್ಬೇಕಾದ್ರೆ ಭ್ರೂಣ ಹೇಗೆ ಉಳಿಯಿತು ಅಂತ ಪ್ರಶ್ನೆ ನೋಡಿ. ಅದಕ್ಕೆ ಶುಕಾಚಾರ್ಯರು ಕೊಟ್ಟ ಉತ್ತರ, ನೀನೇ ಸಾಕ್ಷಿ ಇದೆಯಲ್ಲಪ್ಪ. ನಿಮ್ಮಮ್ಮನ ಗರ್ಭಕ್ಕೆ ಅಶ್ವತ್ಥಾಮಾಚಾರ್ಯರು ಬಾಣ ಪ್ರಯೋಗ ಮಾಡಿದಾಗ ನಾನ್ ಹೆಂಗೆ ಬದುಕಿದೆ ಅಂತ ನೀನ್ ಕ್ವಶನ್ ಹಾಕ್ಬಿಟ್ಟಿಯ. ದೇವರ ಸಂಕಲ್ಪ ಇತ್ತು, ಅದಕ್ಕೆ ಭಾಗವತ ಹೇಳೋದು, ದೇವರ ಸಂಕಲ್ಪ ಇದ್ರೆ ಅದು ಹೇಗೆ ಇರ್ಲಿ ಆಗ್ತದೆ. ದೇವರ ಸಂಕಲ್ಪಕ್ಕದು ಇಲ್ಲ ಅಂತಂದ್ರೆ ಎಷ್ಟೇ ಪ್ರೊಟೆಕ್ಷನ್ ಇದ್ರೂ ಕೂಡ ನಾಶವಾಗ್ತದೆ. ನಮ್ಮ ಪ್ರಾರ್ಥನೆ ಎಲ್ಲಿರ್ಬೇಕು, ದೇವರೇ ನಿನ್ನ ರಕ್ಷಣೆ, ನಿನ್ನ ಸಂಕಲ್ಪ ನನ್ನ ಫಲಕ್ಕೆ ಆಗ್ಲಿ. ನಾನು ಅವಾಗ್ಲೇ ಕೊಡು, ಇವಾಗ್ಲೇ ಕೊಡು, ಈಗ್ಲೇ ಬೇಕು, ತುಂಬಾ ಅರ್ಜೆಂಟ್ ಇದೆ, ನಾನ್ ಕೇಳಲಿಕ್ಕೆ ಹೋಗೋದಿಲ್ಲ. ನನಗೆ ನೀನು ಕೊಡು, ಕೊಟ್ಟದ್ದನ್ನ ಬಾಳಿಕೆ ಬರುವಂತೆ ಮಾಡು, ಅನುಗ್ರಹ ಮಾಡು. ಈ ಚರಿತ್ರೆಯನ್ನ ಅದಕ್ಕೋಸ್ಕರನೇ ಕೇಳೋಣ. ನವಮಾರದಿತೇರ್ಗರ್ಭ ಶ್ರೀನಿವಾಸಾನುಕಂಪಯ ಬಹುಧಾ ಕುಲಿಶಕ್ಷುಣ್ಣ ದ್ರೋಣ್ಯಸ್ತ್ರೇಣ ಯಥಾಭವ ಅಂತ ದೊಡ್ಡ ಉದಾಹರಣೆ. ಆದ್ದರಿಂದ ಭಗವಂತ ರಕ್ಷಣೆ ಮಾಡ್ಲಿಕ್ಕೆ ನಿಂತ ಅಂತಂದ್ರೆ ಯಾರು ಇಲ್ಲ. ಭಗವಂತನ ರಕ್ಷಣೆಯೇ ಅಲ್ಲಿ ಇಲ್ಲ ಅಂತಂದ್ರೆ ಇನ್ನು ಯಾರೇ ರಕ್ಷಣೆ ಮಾಡ್ಲಿಕ್ಕೆ ಬಂದ್ರು. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವಾಗಲೂ ಪ್ರತಿ ಕ್ಷಣಗಳಲ್ಲಿ ನಾರಸಿಂಹಾಯ ನಮಃ ನಾರಸಿಂಹಾಯ ನಮಃ ಅಂತ ಹೇಳ್ಬೇಕು. ವಿದಿಕ್ಷೋದಿಕ್ಷೋರ್ಧಮದಸ್ತವಂತ ಅಂತರ್ ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜ ಅಂತ ನಾರಾಯಣ ಬ್ರಹ್ಮದ ಕೊನೇ ಮಂತ್ರ ಹೇಳಿ. ದಿಕ್ಕುಗಳಿಂದ ವಿದಿಕ್ಕುಗಳಿಂದ ಮೇಲೆ ಕೆಳಗೆ ಆಚೆ ಈಚೆ ಹಿಂದೆ ಮುಂದೆ ಎಲ್ಲ ಕಡೆಗಳಲ್ಲಿ ಬರುವ ರಾಕ್ಷಸರ ಬಾಧೆಯನ್ನು ನರಸಿಂಹ ನೀವು ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡಬೇಕು. ಅದರಿಂದ ಪ್ರತಿನಿತ್ಯದಲ್ಲಿ ನಾರಸಿಂಹಾಯ ನಮಃ ನಾರಸಿಂಹಾಯ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಯಾವ ರೀತಿಯಾದ ಬಾಧೆ ಬರೋದಿಲ್ಲ ಅಂತ ಹೇಳ್ತಾರೆ. ವಿಶೇಷವಾಗಿ ಕಟ್ಟಿದ ಗರ್ಭ ಉಳಿದು ಒಳ್ಳೆ ಸಂತಾನ ಬರಬೇಕನ್ನುವಂತ ಅಪೇಕ್ಷೆ ಉಳ್ಳಂತಹ ವ್ಯಕ್ತಿಗಳು ಮುಖ್ಯವಾಗಿ ಈ ಮರುದೇವತೆಗಳ ಜನ್ಮವನ್ನ ಶ್ರವಣ ಮಾಡಬೇಕು ಅನ್ನುವಂತ ಫಲಶ್ರುತಿಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಂತಹ ಮರುದೇವತೆಗಳ ಜನ್ಮದಿಂದ ಉಂಟಾಗುವಂತಹ ಫಲ ವಿಶಿಷ್ಟವಾಗಿ ಯೋಗ್ಯ ಅಧಿಕಾರಿಗಳು ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಶುಕಾಚಾರ್ಯರು ಆ ಪರೀಕ್ಷಿತ ಮಹಾರಾಜನಿಗೆ ಪುಂಸವನ ವ್ರತವನ್ನು ಹೇಗೆ ಮಾಡಬೇಕು ಅಂತ ಕೇಳಿದಾಗ 1 ವರ್ಷದ ವ್ರತವನ್ನು ಹೇಳ್ತಾರೆ. ಆ ವ್ರತವನ್ನು ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂತಹ ವ್ಯಕ್ತಿಗಳು ಏನ್ ಮಾಡಬೇಕು ಅಂದ್ರೆ ಈ ಕಥೆಯನ್ನ ಅವರು ಕೇಳಿಬಿಡಿ. ಅದಕ್ಕೋಸ್ಕರ ಈ ಕಥೆ ಬಂದಿದೆ. ಇಷ್ಟನ್ನ ಹೇಳಿ 6ನೇ ಸ್ಕಂದ ಭಾಗವತವನ್ನ ಸಮಾಪ್ತಿ ಮಾಡುದು. ಇದ್ರ ಮೇಲೆ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ, ದೇವರು ಮೋಸ ಮಾಡಿದಾಗ
ಅದಿತಿಯ ಮಕ್ಕಳನ್ನೆಲ್ಲ ಉಳಿಸೋದು, ದ್ವಿತೀಯ ಮಕ್ಕಳನ್ನೆಲ್ಲ ಕೊಡೋದು. ದೇವರು ಪಕ್ಷಪಾತ ಮಾಡಿದಾಗಲ್ಲ. ನನ್ಗೆ ಯಾಕೋ ದೇವರ ಮೇಲೆ ಡೌಟ್ ಬರ್ತಿಲ್ಲ. ಅವ್ರಿಗೆ ಫೇವರಿಸಮ್, ನೆಪೋಟಿಸಮ್ ಅಂತೆಲ್ಲ ಮಾತಾಡ್ತಾರೆ. ಹಾಗೆ ದೇವರು ಏನ್ ಮಾಡ್ತಾನೆ? ಫೇವರಿಸಮ್. ಅವ್ನಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಉಳಿಸ್ತಾನೆ, ಅವ್ನಿಗೆ ಯಾರು ಬೇಡ ಅವ್ರನ್ನ ಕೊಂದು ಬಿಡ್ತಾನೆ ಅಂತಂದ್ರೆ ಶುಕಾಚಾರ್ಯ ಇರ್ತಾರೆ, ನಾನು ದೇವರನ್ನು ಹೇಗೆ ನೋಡ್ತೇನೋ ನನ್ನನ್ನು ದೇವ್ರು ಹಾಗೆ ನೋಡ್ತಾನೆ. ದೇವರಲ್ಲಿ ಗುಣ ಇಲ್ಲ ಅಂತ ನಾನು ದೇವರನ್ನು ನೋಡಿದ್ರೆ ನನಗೆ ಗುಣ ಕೊಡಲ್ಲ. ದೇವರು ಶತ್ರು ಅಂತ ನಾನು ದೇವರನ್ನ ನೋಡಿದ್ರೆ ಅವನನ್ನೇನ್ ಮಾಡ್ತಾನೆ? ಶತ್ರು ಅಂತ. ದೇವರನ್ನ ಸ್ವಾಮಿ ಅಂತ ನೋಡಿದ್ರೆ ರಕ್ಷಣೆ ಮಾಡ್ತಾನೆ. ಆದ್ರಿಂದ ಶುಕ, ಪರೀಕ್ಷಿತ, ನಾವು ದೇವರನ್ನ ಹೇಗೆ ನೋಡ್ತೇವೋ ಭಗವಂತ ನಮ್ಮನ್ನ ಹಾಗೆ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಅನುಗ್ರಹವನ್ನು ಮಾಡ್ಲಿಕ್ಕೆ ಯಾವ ಜಾತಿ ಮತ ಕುಲಗಳ ಭೇದ ಇಲ್ಲ. ದೇವರಿಗೆ ಅನುಗ್ರಹವನ್ನು ಮಾಡ್ಲಿಕ್ಕೆ ಮುಖ್ಯವಾಗಿ ಬೇಕಾದ ಯಾವುದು? ಭಕ್ತಿ ಒಂದೇ. ಅದಕ್ಕೆ ಪರೀಕ್ಷಿತ ಕೇಳಿದ, ಯಾವ ಜಾತಿಯವರನ್ನಾದ್ರೂ ಕಾಪಾಡ್ತಾರೆ ದೇವರು? ಖಂಡಿತ ಕಾಪಾಡ್ತಾರೆ. ಉದಾಹರಣೆ ಇದೆ. ಕಶ್ಯಪರ ಮಗ ಹಿರಣ್ಯಕಶಿಪು ತಪಸ್ಸು ಮಾಡ್ಲಿಕ್ಕೆ ಹೋದ. ತಪಸ್ಸು ಮಾಡ್ಲಿಕ್ಕೆ ಹೋದ್ರೆ ಅವರ ಹೆಂಡತಿ ಗರ್ಭಿಣಿ. ಇವನೇ ಇಷ್ಟು ಧೂರ್ತ, ಇವನ ಮಗ ಇನ್ಯಾಕ್ ಬರ್ತಾನೋ ಅಂತ ಆಲೋಚನೆ ಮಾಡಿ ಇಂದ್ರ ಹೊಡಿಬೇಕು ಅಂತ ಹೋದಾಗ ನಾರದರು ಬರ್ತಾರೆ, ಈ ಹುಡುಗಿಯನ್ನು ಕೊಲ್ಲಬೇಡ, ಇವಳ ಒಳಗೆ ಗರ್ಭದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮಹಾನುಭಾವನಾದ ಮಹಾಭಾಗವತೋತ್ತಮ ಬರ್ತಾನೆ, ಕೊಲ್ಲಬೇಡ ಅಂತ ಅವಳ ಅರಮನೆ ಕರ್ಕೊಂಡು ಹೋದ್ರು. ನಾರದರ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಇತ್ತ ಇವ ತಪಸ್ಸು ಮುಗಿಸಿ ಬಂದ. 100 ವರ್ಷ ಬ್ರಹ್ಮದೇವರನ್ನ ಕುರಿತಾಗಿ ತಪಸ್ಸು ಮಾಡಿದ. ತಪಸ್ಸು ಮಾಡಿದ್ರೆ ಕೇಳಿದ ವರ ಏನು? ಅವ್ರು ಕೇಳಿದ ವರ, ಸ್ವಾಮಿ ನೀವು ಸೃಷ್ಟಿ ಮಾಡಿದ ಯಾವ ಪದಾರ್ಥಗಳಿಂದಲೂ ನನಗೆ ಮರಣ ಬರಬಾರದು. ಕೇಳಿದ್ರು, ನೀವೇನೇನು ಸೃಷ್ಟಿ ಮಾಡಿದ್ದೀರಿ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಮೇಲೆ ಕೆಳಗೆ ಆಚೆ ಈಚೆ ಹಿಂದೆ ಏನೇನೋ ಕೇಳ್ದ, ನನಗೆ ಮರಣ ಬರಬಾರದು. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ್ರು. ಇವ ಬಂದವರು ಏನ್ ಮಾಡ್ದ? ದೇವರ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ದ. ದೇವರ ದ್ವೇಷ ಮಾಡುವುದು ಅಂದ್ರೆ ಏನು ಅಲ್ವಾ? CET ಎಕ್ಸಾಮ್ ಬರೆಯಕ್ ಹೋದಾಗ ಶನಿವಾರ ಇದೆಯಾ ಅಂತ ನೋಡಿ ಅಲ್ವಾ? ಮಾಂಗಲ್ಯ ತೆಗೆಸೋದು, ಕುಂಕುಮ ತೆಗೆಸೋದು, ಹೂವನ್ನ ಮುಟ್ಕೊಳ್ಬೇಡಿ, ಇದೆಲ್ಲ ಹಿರಣ್ಯಕಶ್ಯಪನ ಅಪ್ಡೇಟೆಡ್ ವರ್ಷನ್ ಬೇರೆ. ಆ ಹಿರಣ್ಯಕಶ್ಯಪನಿಗೆ ಆದ್ರೆ ಉದ್ರೋಗಿಗಳೆಲ್ಲ ಇತ್ತು. ಇಲ್ಲೇನಿಲ್ಲ, ಎಲ್ಲ ನಮ್ ತರನೇ ಓಡಾಡ್ಕೊಂಡಿರ್ತಾರೆ. ಶನಿವಾರ ಕಟ್ ಮಾಡಿ, ಶಿಕೆ ಕಟ್ ಮಾಡಿ ಅಲ್ವಾ, ಪುಸ್ತಕ ಸುಡಿ. ನಾನು ಸುಟ್ಟೆ, ರಾಮಾಯಣವನ್ನ ಸುಟ್ಟೆ. ರಾಮಾಯಣ ಪ್ರಿಂಟೆಡ್ ಪುಸ್ತಕ ಸುಟ್ಟರೆ ರಾಮದೇವ ಸುಟ್ಟಾಗ ಇನ್ನೊಬ್ಬ ತಮಿಳುನಾಡಲ್ಲಿ ಒಬ್ಬ ಇದ್ದ ಮೂರ್ಖ ರಾಮಸ್ವಾಮಿ. ನಾವು ಏನು ಅಂತಂದ್ರೆ ಪ್ರತಿ ಉಪಕರ್ಮಗಳಲ್ಲಿಯೂ ಹಂದಿಗಳಿಗೆ ಶನಿವಾರ ಹಾಕಿ ಮೆರವಣಿಗೆ ಮಾಡ್ತಾರೆ. ಇವತ್ತಿಗೂ ಬ್ರಾಹ್ಮಣರು ಯಾರು? ಹಂದಿಗಳು. ಹಂದಿಗಳು ಅಂದ್ರೆ ಅವರು ಬಿಟ್ಟಿ ತಿನ್ನೋರು ಅಂತ, ಫ್ರೀಯಾಗಿ ಕೆಲಸ ಮಾಡದೆ ಕಾರ್ಯ ತಿನ್ನೋರು. ಇವತ್ತಿಗೂ ಮೊದಲನೇಷ್ಟಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿದ್ದ ಜ್ವರ, ಸನಾತನ ಧರ್ಮದ ದ್ವೇಷ, ದೇವರ ದ್ವೇಷ, ಅವನನ್ನ ಪ್ರಧಾನವನ್ನಾಗಿ ಮಾಡ್ಕೊಂಡು ನಮ್ಮ ಕರ್ನಾಟಕಕ್ಕೂ ಬಂದು ಸೇರ್ಕೊಂಡಿದೆ. ಅವನನ್ನೇ ಮಹಾನುಭಾವ, ಜ್ಞಾನಿ, ರಿಫಾರ್ಮರ್ ಅಂತೆಲ್ಲ ನೋಡಿ ದೇವರನ್ನ ಪೂಜೆ ಮಾಡೋರು ಮೂರ್ಖರು. ಹಜ್ಜಿ ಯಾತ್ರೆ ಮಾಡಬಹುದು, ರಾಮನವಮಿ ಶುಭಾಶಯ ಅಂತ ಹೇಳಲಿಕ್ಕಿಲ್ಲ, ರಂಜಾನ್ ಶುಭಾಶಯ ಅಂತ ಹೇಳ್ಬಹುದು. ಇದೆ ಸನಾತನ ಧರ್ಮವನ್ನ ಮೂಲಕ್ಕೆ ಹೋಗಿ ಕೊಡಲಿ ಹಾಕುವಂತ ಕ್ರಮ ಹಿರಣ್ಯಕಶಿಪು ಏನ್ ಮಾಡ್ದ? ಇದೇ ಮಾಡಿದ್ದು. ವೇದ ಎಲ್ಲಿ ಓದ್ತಾರೆ ಅವರನ್ನ ಕೊಲ್ಲೋದು, ಗೋವುಗಳೆಲ್ಲಿದೆ ಅಲ್ಲಿ ಕೊಲ್ಲೋದು, ಅಗ್ರಹಾರಗಳೆಲ್ಲಿದೆ ಅಲ್ಲಿ ಮುಗಿಸೋದು, ದೇವಸ್ಥಾನಗಳನ್ನು ಮುರಿಯೋದು. ಪೂಜೆ ಯಾರಿಗೆ ಮಾಡ್ಬೇಕು? ನನಗೆ ಮಾಡಬೇಕು. ಮೊದಲಿಗೆ ಜಗದೀಶ್ವರ ಆತ್ಮಾಸು, ದೇವರು ಬೇಡ, ಇವನೇ ದೇವರು. ದೇವರಿಲ್ಲ, ಪ್ರತಿಮಾ ಪೂಜೆ ಮಾಡಬೇಡಿ, ಫೋಟೋ ಇಡಬೇಡಿ ಏನೋ. ಇವ್ರ ಫೋಟೋಗಳೆಲ್ಲ ಊರ್ ತುಂಬಾ ಪ್ರತಿಮೆಗಳು, ಫೋಟೋಗಳು ಹಾಕಿಕೊಂಡು ಜಯಂತಿ ಎಲ್ಲ ಆಚರಣೆ ಮಾಡ್ತೀವಿ. ಯಾವ ನಾವು ಪ್ರತಿಮೆ ಪೂಜೆ ಮಾಡೋದು ತಪ್ಪು. ಅವರ ಪ್ರತಿಮೆಗಳನ್ನು ಮಾಡಿ ಅಭಿಷೇಕ ಮಾಡಿದ್ರೆ ಸರಿ. ಇವಾಗ ಎಲ್ಲ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನಾರಾಯಣ ತುಂಬಾ ಸಮಸ್ಯೆ ಆಗ್ತಾ ಇದೆಯಪ್ಪ, ಏನ್ ಮಾಡೋದು? ಹಿರಣ್ಯಕಶಿಪುವಿನ ಪ್ರಾಬಲ್ಯ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂದಾಗ ದೇವರಿಂದ ಮನುಷ್ಯನಿಗೆ ಆಟೋಮೆಟಿಕ್ಲಿ ಮರಣ ಬರುತ್ತೆ. ಯಾವಾಗ? ಯದಾ ದೇವೇಶು, ದೇವತೆಗಳಿಗೆ ಉಪಚಾರ ಮಾಡಿದಾಗ, ವೇದಗಳಿಗೆ ಉಪಚಾರ ಮಾಡಿದಾಗ, ಧರ್ಮಕ್ಕೆ, ಗುಂಪುಗಳಿಗೆ, ಜ್ಞಾನಿಗಳಿಗೆ, ಭಗವಂತನಿಗೆ ಉಪಚಾರ ಮಾಡಿದಾಗ ಮರಣ ಬಂದ್ಬಿಡುತ್ತೆ.
ಆದ್ರೆ ಇವನಿಗೆ ಮರಣ ಸುಲಭದಲ್ಲಿ ಬರುವುದಿಲ್ಲ. ಮಗನಿಗೆ ಅಪಚಾರ ಮಾಡ್ಬೇಕು ಇವನು. ಯಾವಾಗ ಮಗನನ್ನೇ ಕೊಲ್ಲಬೇಕು ಅಂತ ಹೋಗ್ತಾನೆ, ಆಗ ನಾನು ಬರ್ತೇನೆ ಅಂತಂದು ದೇವತೆಗಳು ಬಂದ್ರು ವಾಪಸ್. ಆ ಹಿರಣ್ಯಕನಿಗೆ ಒಳ್ಳೆಯ ಮುಹೂರ್ತದಲ್ಲಿ ಒಂದು ಮಗುವಾಯಿತು. ಆ ಮಗುವಿಗೆ ಪ್ರಹ್ಲಾದ ಅಂತ ನಾಮಕರಣ ಮಾಡ್ತಾರೆ. ಸಂಲಕ್ಷಣ ಭರಿತವಾದ ಮಗು ಬೆಳೆಸ್ತಾರೆ. ಉಪನಯನವನ್ನು ಮಾಡಿದ್ರು. ರಾಕ್ಷಸ ಉಪನಯನ ಮಾಡ್ತಾರೆ. ಉಪನಯನ ಮಾಡಿ ಗುರುಕುಲ ಕಳಿಸ್ಬೇಕು. ಯಾವ ಗುರುಕುಲ ಕಳಿಸ್ಬೇಕು ಅಂತ ನೋಡಿದ್ರೆ ಗುರುಕುಲ ಸ್ಕೂಲಿಗೆ ಕಳಿಸ್ಕೊಂಡಿದ್ದಾರೆ. ಗುರುಕುಲ ಅನ್ನೋ ಹೆಸರು ಯಾಕೆ ವೇದ ಪಾಠ ಮಾಡ್ತಾರೆ ಅಂತಂದು ನಮಗೆಲ್ಲ ಆಗೋದಿಲ್ಲ. ಭಗವದ್ಗೀತೆ ಪಾರಾಯಣ, ವೇದ ಪಾಠ, ವಿಷ್ಣು ಸಹಸ್ರನಾಮ, ಸಂಧ್ಯಾ ವಂದನೆ ನಮಗದೆಲ್ಲ ಇಷ್ಟ ಇಲ್ಲ. ಆದ್ದರಿಂದ ನಾವೆಲ್ಲ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಹೇಳಿ ಇದು ಯಾವುದೂ ಇಲ್ಲದೆ ಇರ್ತಕ್ಕಂಥ ಸ್ಕೂಲಿಗೆ ಕಳಿಸ್ಬಿಟ್ಟು. ಆ ಸ್ಕೂಲ್ ಹೇಗಿದೆ ಅಂತಂದ್ರೆ ಹಿರಣ್ಯಕನಿಗಿಂತ ದೊಡ್ಡವನು ಯಾರೂ ಇಲ್ಲ ಅಂತ ಹೊರಟು ಸ್ಕೂಲ್. ಕೃಷ್ಣವನ್ನ ದ್ವೇಷ ಮಾಡಬೇಕು. ಡಿಗ್ರಿಗಳೇನು ಅಂದ್ರೆ ಬ್ರಾಹ್ಮಣರನ್ನು ಕೊಲ್ಲೋದು ಹೇಗೆ, ಗೋವುಗಳನ್ನ ಕೊಲ್ಲೋದು ಹೇಗೆ, ಕ್ಯಾಪ್ಚರ್ ಮಾಡೋದು ಹೇಗೆ, ಇದೆ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ಸ್. ಅಂತ ಸ್ಕೂಲ್ ಕಳಿಸಿಕೊಟ್ರೆ ಒಂದು ಸ್ವಲ್ಪ ದಿನ ಆಯ್ತು. ದಿನ ಆದ್ಮೇಲೆ ಮನೆಗೆ ಬಂದ ನೇರಕ್ಕೆ ತೊಡೆ ಮೇಲೆ ಕೂಡಿಸ್ಕೊಂಡ, ಅಪ್ಪ ಏನ್ ಕಲ್ತಿದ್ದೀಯ ಅಂತಾನೆ. ನಿನ್ನ ಮನೆ ಬಿಟ್ಟು ಕಾಡಿಗೆ ಹೋಗಿ ದೇವರ ಪೂಜೆ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಜಾಡಿಸಿ ಅದೇ ಗೊತ್ತ. ದೇವರು ಅಂತ ಹೇಳ್ತಾ ಇದೆಯಾ? ನಾನೇ ದೇವರಲ್ವಾ? ನನಗಿಂತ ಬೇರೆ ದೇವರು ಯಾರಿದ್ದಾರೆ ಅಂತ ಒದ್ದು ಆಚೆ ಹಾಕಿದ. ಮತ್ತೆ 15 ದಿನ ಆಯ್ತು, ಗುರುಕುಲ ವಾಸ ಆಯ್ತು. ಮತ್ತೆ ಮನೆಗೆ ಬಂದ. ಏನ್ ಕಲ್ತಿದ್ದಿ ಅಂತ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ನವವಿಧ ಭಕ್ತಿಗಳನ್ನ ಹೇಳ್ದ. ಇವಾಗ ಅಂದ್ಕೊಂಡ, ಓ ಇದು ಯಾವುದೋ ನಮ್ಮ ಮನೆಗೆ ಮೂಲವಾಗಿ ಬಂದಿದೆ, ಕೊಂದು ಬಿಡಬೇಕು ಇವನನ್ನ ಅಂತ ನಾನಾ ಪ್ರಕಾರವಾಗಿ ಎಷ್ಟು ಪ್ಲಾನ್ ಮಾಡಿದ್ದಾರೆ ಕೊಲ್ಲಿಕ್ಕೆ. ವಿಷ ಹಾಕಿದ್ರು, ಆನೆಗಳ ಕೈಯಲ್ಲಿ ತುಳಿಸಿದ್ರು, ಬೆಟ್ಟದಿಂದ ಕೆಳಗೆ ಹಾಕಿದ್ರು, ಸಮುದ್ರಕ್ಕೆ ಬಿಸಾಡಿದ್ರು, ಶೂಲಗಳಲ್ಲಿ ಚುಚ್ಚಿದರು, ಅಗ್ನಿಗೆ ಬಿಸಾಡಿದ್ರು. ಮಹಾಪ್ರಯತ್ನವನ್ನ ಪಟ್ಟರು ಪ್ರಹ್ಲಾದನನ್ನ ಕೊಂದಿದ್ರು. ಕಾರಣ ಇಷ್ಟೇ, ದೇವರು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ನಿಂತ್ರೆ ನಮ್ಮನ್ನ ಯಾರು ಉಳಿಸ್ಲಿಕ್ಕೆ. ಇವಾಗ ಹಿರಣ್ಯಕಶಿಪು ಅನ್ಕೊಂಡು ಬ್ರಹ್ಮದೇವರು ಕೊಟ್ಟವರ ನನಗೋ ಮಗುಬೇಕು, ಯಾವುದ್ರಿಂದಲೂ ಸಾಯಬಾರದು ಅಂತ ನಾವನ್ನ ಕೇಳಿದ್ದು. ಎಲ್ಲ ಯಾರೆಲ್ಲ ಆಗ್ತಾ ಇದೆ, ಮಗನನ್ನ ಆಶ್ಚರ್ಯ. ಹಾಗಾದ್ರೆ ನಾನ್ ಸಾಯ್ಬಹುದಾ? ಆಲೋಚನೆ ಬೀಳಲಿತ್ತು. ಗುರುಗಳನ್ನು ಅದೇ ಅವಕಾಶ, ಫೈನಲ್ ಅವಕಾಶ. ಇನ್ನು ಮೇಲೆ ಇವ್ರು ಹೀಗೆ ಇದ್ರೆ ನಾವು ಸರಿ ಮಾಡ್ತೀವಿ. ಮನೆಗೆ ಬಂದ. ಗುರುಗಳಿಗೆ ಪೌರೋಹಿತ್ಯವನ್ನು ಉಪದೇಶ ಮಾಡಬೇಕು ಅಂತ ಗುರುಗಳು ಪೌರೋಹಿತ್ಯಕ್ಕೆ ಹೋದ್ರೆ ಎಲ್ಲ ಅಸುರ ಬಾಲಕರನ್ನ ಕರೆಸಿ ನಾರಾಯಣನ ಧ್ಯಾನ ಮಾಡಿ ಅಂತ ಭಾಗವತ ಧರ್ಮಗಳನ್ನು ಉಪದೇಶ ಮಾಡಿ. ತುಂಬಾ ಸುಂದರವಾದ ಭಾಗಗಳಿದೆಲ್ಲ. ಎಲ್ಲ ನಿನ್ನೆ ಪ್ರತ್ಯೇಕವಾದ ಸಬ್ಜೆಕ್ಟ್ ಅಂತ ಮಾಡಿ ಕೇಳಬೇಕು. ಇಂಟ್ರೆಸ್ಟ್ ಅಷ್ಟು ಪ್ರಹ್ಲಾದ ಹೇಳಿದ ಭಾಗವತ ಧರ್ಮ ತುಂಬಾ ಸುಂದರವಾದಂತಹ ಭಾಗ. ಅಸುರ ಬಾಲಕರೆಲ್ಲ ಕೇಳ್ತಾರಪ್ಪ, ನಮ್ ಜೊತೆಗೆ ಬೆಳೆದೆ, ನಮ್ ಜೊತೆಗೆ ಹುಟ್ಟಿದೆ, ನಿನಗ್ಯಾರು ಉಪದೇಶ ಮಾಡಿದ್ರಿಂದ ಅಂದ್ರೆ ಪ್ರಹ್ಲಾದ ಅಂತಾನೆ, ನಾನ್ ನಮ್ಮಮ್ಮನ ಗರ್ಭದಲ್ಲಿದ್ದಾಗ ನಾರದರು ಅವ್ರ ಆಶ್ರಮ ಕರ್ಕೊಂಡು ಹೋದ್ರಲ್ಲ, ಅಮ್ಮನಿಗೆ ಟೈಮ್ ಪಾಸ್ ಆಗ್ಲಿ ಅಂತ ತತ್ವೋಪದೇಶ ಮಾಡ್ತಾ ಇದ್ರು. ಗರ್ಭದಲ್ಲಿದ್ದ ನಾನು ಅಂತ ಕೇಳ್ತಾ ಇದ್ದೆ. ಅಮ್ಮನಿಗೆ ಮರ್ತೋಯ್ತು. ಇದೆಲ್ಲ ಕೇಳಿ ದೈತ್ಯ ಬಾಲಕರೆಲ್ಲ ವೈಷ್ಣವರಾಗ್ಬಿಟ್ರು. ಅದನ್ನ ಕೇಳಿ ಹಿರಣ್ಯಕರಿಗೆ ತುಂಬಾ ಕೋಪ ಬಂತು. ಕರ್ಕೊಂಡು ಬಂದ. ಎಲ್ಲಿದ್ದ ನಿನ್ ದೇವರು ತೋರಿಸ ನೋಡೋಣ ಅಂತ. ಪ್ರಹ್ಲಾದ ಅಂತ ಎಲ್ಲ ಕಡೆ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ಸಿಟ್ಟು ಬಂತು, ನನ್ನಲ್ಲಿ ದೇವರಿದ್ದಾನ, ಫಸ್ಟ್ ತೋರಿಸುವ ಕಡೆ ಅವನ್ನ ಮೊದಲು ಅವನನ್ನ ಕೊಂದು ನಿನ್ನ ಸಂಹಾರ ಮಾಡ್ತೇನೆ ಅಂತ ಆಲೋಚನೆ ಮಾಡಿದ ಹಿರಣ್ಯಕ ಕಂಬದಲ್ಲಿ ಅವನಿದ್ದಾನ ಅಂತ ಕೇಳಿದ. ಎಲ್ಲಾ ಕಡೆ ಇರೋನು ಕಂಬದಲ್ಲಿ ಇರೋದಿಲ್ವಾ ಅಂತ ಹೇಳಿದ್ರೆ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಕಂಬಕ್ಕೆ ಜಾಡಿಸಿ ಒದ್ದ. ಏನಿಲ್ಲ, ಅಟ್ಟಹಾಸ ಮಾಡಿ ನಕ್ಕಿದ. ಸಂಧ್ಯಾಕಾಲ, ಜಯಂತಿ ಬರ್ತಿದ್ದೇನೆ, ವೈಶಾಖ ಶುದ್ಧ ಚತುರ್ದಶಿ ದಿವಸ ಸಂಧ್ಯಾಕಾಲದಲ್ಲಿ ಸ್ವಾತಿ ನಕ್ಷತ್ರ ಮತ್ತು ಸಂಧ್ಯಾಕಾಲದಲ್ಲಿ ಭಗವಂತ ನಾನು ಇರದೇ ಇರುವ ಜಾಗವೇ ಇಲ್ಲ ಅನ್ನೋದನ್ನ ತೋರಿಸಿಕೊಳ್ಳಿಕ್ಕಾಗಿ ಸ್ತಂಭದಿಂದ ಒಡೆದು ನೃಸಿಂಹ ರೂಪದಿಂದ ಬಂದ. ತೀಕ್ಷ್ಣನಕ ಸಂವೇದಿ ದೇಂದ್ರ ರಿಪು ಕುಂಭೇಂದ್ರ ಪಾಯ ಕೃಪಯಾ
ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಗರೇ. ವಾದಿರಾಜರ ವಾಕ್ಯಗಳನ್ನ ನೋಡಿದಾಗ ಅಪಮಾಂಜನ ಆಗುತ್ತೆ. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೆ ಸ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಂ ಧ್ವಗನ್ ಸ್ತಂಭೇ ಸಭಾಯಾಂ ಮೃಗಂ ನಮಾನುಷಂ. ಅಚ್ಚಾಚೆ ಮೃಗವೂ ಅಲ್ಲ, ಈಚೆ ಮನುಷ್ಯನೂ ಅಲ್ಲದ ಒಂದು ಅದ್ಭುತವಾದ ರೂಪದಿಂದ 32 ಕೋಟಿ ಕೈಗಳಿಂದ ಕೂಡಿದ ರೂಪದಿಂದ ಬಂದ ನರಸಿಂಹ. ಹಿರಣ್ಯಕನಿಗೂ ನರಸಿಂಹನಿಗೂ ಘೋರ ಯುದ್ಧ ಆಯ್ತು. ಸಾಯಂಕಾಲ ಆಯ್ತು. ಅವ್ನು ಕೇಳಿದ್ನಲ್ಲ, ಬೆಳಗ್ಗೆ ಸಾಯಬಾರ್ದು, ರಾತ್ರಿ ಹೋಗ್ಬಾರ್ದು, ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು. ಸ್ವಾಮಿ ನರಸಿಂಹ ಏನ್ ಮಾಡ್ತಾನೆ, ಹಿಡಿದ ಕೈಯಲ್ಲಿ ಹಿಡಿದು ತೊಡೆ ಮೇಲೆ ಹಾಕಿಕೊಂಡ. ನಖ ಯಾವ ಆಯುಧವೂ ಇಲ್ಲ. ನರಸಿಂಹದೇವರ ಉಗುರು ಅತ್ಯಂತ ಶಾರ್ಪ್ ಆದ ಉಗುರು. ನನ್ನ ಹೊಟ್ಟೆಯಲ್ಲಿ ಹಾಕ್ಲಿಲ್ಲ, ಎದೆಯಲ್ಲಿ ಇಟ್ಟ. ಹೊಟ್ಟೆಯಲ್ಲಿ ಮಾಂಸ ಇರ್ತದೆ, ಈಸಿಯಾಗಿ ಹೋಗುತ್ತೆ. ಎದೆಯಲ್ಲಿ ಇಟ್ಟ, ನೋವಾಗುತ್ತೆ. ಎದೆಯಲ್ಲಿ ಇಡ್ತಾ ಇದ್ದಾಗೆ ಎದೆ ಸೀಳಿತು. ಸಿಳಿಬಿಟ್ಟ ದೇವರು. ಕೈಯಲ್ಲಿ ರಕ್ತವನ್ನ ಹಿಡಿದು ಕುಡಿಯುವಂತೆ ನಾಟಕ ಮಾಡಿ ಮೇಲೆ ಹಾಕ್ತಾನೆ. ಮೃಗೇಂದ್ರ ಲೀಲಾ ಅಂತ ಕರೀತಾರೆ. ಸಪ್ತಮ ಸ್ಕಂದ ಭಾಗವತ ನರಸಿಂಹ ಚರಿತ್ರೆ ಅತ್ಯಂತ ರೋಮಾಂಚನವನ್ನು ಉಂಟು ಮಾಡುವ ಚರಿತ್ರೆ. ನರಸಿಂಹದೇವರು ನಾನಾ ಲೀಲೆಗಳು ಕಿತ್ತೆ ಬಿಸಾಡ್ತಾರೆ ಅವನನ್ನ. ಕೊನೆಗೆ ಅವನ ಕರುಳಿನ ಮಾಲೆಯನ್ನೇ ಹಾಕ್ತಾರೆ. ತುಂಬಾ ಸಾಲ ಇದೆ ನಮಗೆ, ತೀರಿಸ್ಲಿಕ್ಕೆ ಆಗದೆ ಇರುವಷ್ಟು ಸಾಲ ಇದೆ, ತುಂಬಾ ಬಡ್ಡಿ ಕಟ್ಲಿಕ್ಕೆ ಆಗೋದಿಲ್ಲ, ದೇವರ ಬಲ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಋಣಮೋಚನ ನರಸಿಂಹ ಸ್ತೋತ್ರ ಅಂತ ಒಂದಿದೆ. ವಾದಿರಾಜ ಸ್ವಾಮಿಗಳಿಗೆ ನರಸಿಂಹ ಪುರಾಣದಲ್ಲಿ ದರ್ಶನವಾದಂತಹ ಸ್ತೋತ್ರ. ಅದರಲ್ಲಿ ಒಂದು ಮಾತು, ಆಂತ್ರವಾರಾಧನಂ ಚಕ್ರ ಶಂಖ ಅದಾಯುಧಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಪಾಪ ಅರ್ಥಾತ್ ಸಾಲ ಪರಿಹಾರ ಆಗ್ಬೇಕು ಅಂದ್ರೆ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಬೇಗ ಸಾಲ ಪರಿಹಾರ ಆಗುತ್ತೆ. ನರಸಿಂಹ ಕರುಳಮಾಲೆಯನ್ನು ಹಾಕೊಂಡಿದ್ದಾನೆ ಎನ್ನುವಂತಹ ವೈಭವದ ದರ್ಶನ. ಎಲ್ಲ ರಕ್ಕಸರನ್ನು ಕೊಂದ. ಬ್ರಹ್ಮಾದಿ ದೇವತೆಗಳಿಗೆ ಭಯ ಆಯ್ತು. ಲಕ್ಷ್ಮೀ ದೇವಿ ಕರೆಸುದು, ಅಮ್ಮ ನಿಮ್ ಯಜಮಾನರಿಗೆ ಸಮಾಧಾನ ಮಾಡುದು. ಲಕ್ಷ್ಮಿ ಬಂದವಳೆ, ಇವ್ರು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ. ನಾಟಕ ಲಕ್ಷ್ಮಿ. ಆ ಕಾಲಕ್ಕೆ ಭಗವಂತ ಅನುಗ್ರಹ ಮಾಡಬೇಕಾದ್ರು ಪ್ರಹ್ಲಾದನಿಗಾದ್ದರಿಂದ ನಾಟಕ ಮಾಡ್ತಾಳೆ. ಬ್ರಹ್ಮದೇವರು ನಾರದರು ಪ್ರಹ್ಲಾದ ರಾಜನಿಗೆ ಹೇಳಿದಾಗ ಹುಡುಗ ಎಷ್ಟು ಸಂತೋಷ ಪಟ್ಟು, ಅಪ್ಪನ ಹೆಣ ಅಲ್ಲಿ ಬಿದ್ದಿದೆ, ರಕ್ಕಸರ ತಲೆ ಮುಂಡ ಚಂಡಾಡಿದೆ, ತಲೆಯಿಂದ ಕಾಲುವರೆಗೂ ತನ್ನಪ್ಪನ ಕರುಳ ಮಾಲೆಯನ್ನು ದೇವರು ಹಾಕೊಂಡಿದ್ದಾನೆ. ತಲೆಯಿಂದ ರಕ್ತ ಸುರಿತಾ ಇದೆ. ಸಿಂಹದ ತಲೆ, ರಕ್ಕಸರ ರಕ್ತ ಎಲ್ಲ ತಲೆ ಒಂದೇ ಆಗಿದೆ. ಭಯವೇ ಇಲ್ಲ. ಹೋದ, ಅಷ್ಟಾಂಗ ನಮಸ್ಕಾರ ಮಾಡಿದ. ಕಾಲಿಗೆ ಬಿದ್ದ ಮಗುವನ್ನ ನರಸಿಂಹ ಹಾಗೆ ಎತ್ತಿಟ್ಟಂತೆ ಹೋದ್ರೆ ಕೈಯಲ್ಲಿ. ಮಗು ಎದ್ದಿದ್ಕೊಳದು. ಯಾವ ಕೈಯಿಂದ ಹಿರಣ್ಯ ಕಶ್ಮೀರಿನ ಹೊಟ್ಟೆಯನ್ನ ಸೀಳಿದ್ನೋ ಅದೇ ಅಭಯ ಹಸ್ತವನ್ನ ತಲೆ ಮೇಲಿಟ್ಟ. ದೇವರ ಅನುಗ್ರಹ ಅಂದ್ರೆ ನರಸಿಂಹನಿಗೆ ನಾವು ಹಿರಣ್ಯಕನಾಗಿ ಹೋದ್ರೆ ಭಯ, ಪ್ರಹ್ಲಾದನಾಗಿ ಹೋದ್ರೆ ಅಭಯ. ಸಂತೋಷ ಆಯ್ತು. ಹೊರಗೆ ಕಾಣ್ತಾ ಇದ್ದ ನರಸಿಂಹನ ರೂಪವನ್ನ ಒಳಗೆ ದರ್ಶನ ಮಾಡಿಬಿಟ್ಟ. ಅಪರೋಕ್ಷ ಜ್ಞಾನ ಆಯಿತು. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತು. ದೇವರ ಸ್ತೋತ್ರ ಮಾಡಿ. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರ ಜಾತೆ. ಪ್ರಹ್ಲಾದ ಮಾಡಿದ ನರಸಿಂಹದೇವರ ಸ್ತೋತ್ರ ತುಂಬಾ ಚೆನ್ನಾಗಿದೆ. ಸ್ವಾಮಿ, ನನ್ನ ಹತ್ರ ಹಣ ಇದೆ, ಶ್ರೀಮಂತಿಕೆ ಇದೆ, ಜನ ಇದ್ದಾರೆ, ಆದ್ರಿಂದ ನಮ್ಮ ಮನೆಗೆ ಬಾ, ಅನುಗ್ರಹ ಮಾಡು. ದೇವರು ಬರಲ್ಲ. ಭಗವಂತ ಅನುಗ್ರಹ ಮಾಡುವ ಯಾರಿಗೆ ಅಂದ್ರೆ ಭಕ್ತರಿಗೆ ಮಾತ್ರ. ತುಂಬಾ ಸುಂದರವಾದ ಸ್ತೋತ್ರ. ಸ್ತೋತ್ರ ಮಾಡಿದ್ಮೇಲೆ ದೇವರು ಕೇಳ್ತಾರೆ, ನಿನಗೇನು ಬರಬೇಕು? ನಾನು ವ್ಯಾಪಾರಿ ಅಲ್ಲ, ಸೇವೆ ಮಾಡಿಸಿದ್ದೇನೆ. ದೇವರು ಅಂದ್ರೆ ಏನು? ಭಕ್ತರಿಗೆ ಅನುಗ್ರಹ ಮಾಡಬೇಕು. ಭಕ್ತ ಅಂದ್ರೆ ಯಾರು? ಗುಣಗಳ ಸ್ತೋತ್ರ ಮಾಡಬೇಕು. ನಾನು ವ್ಯಾಪಾರಿ ಅಲ್ಲ. ಆಗ ದೇವರಂತಾರೆ, ಬಾ ಮೋಕ್ಷಕ್ಕೆ ಹೋಗುದು. ಆಗ ರಾಜ ಪ್ರಹ್ಲಾದ ರಾಜನು ಅನೇಕರು ಒದ್ದಾಡ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು ನಾನು ಮೋಕ್ಷಕ್ಕೆ ಬರ್ತೇನೆ, ಅನುಗ್ರಹ ಮಾಡು ಅಂತ ಸ್ತೋತ್ರ ಮಾಡಿದ್ದಾರೆ. ನರಸಿಂಹ ಪ್ರಹ್ಲಾದ ರಾಜನಿಗೆ ವಿಶೇಷ ಅನುಗ್ರಹ ಮಾಡಿ ಚತುರ್ಮುಖ ಬ್ರಹ್ಮದೇವರ ಮೂಲಕ ದೈತ್ಯ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ದೇವರು ಅಂತರ್ಧಾನಗಳನ್ನು ಹೋಗಿದ್ದಾರೆ.
ಅಂತಹ ನರಸಿಂಹದೇವರ ಮೃಗೇಂದ್ರ ಲೀಲೆಯನ್ನು ಎಲ್ಲ ಕಾಲಗಳಲ್ಲಿ ವಿಶೇಷವಾಗಿ ಶ್ರವಣ ಮಾಡ್ತಾರೆ. ಅವರ ಆಂತರಿಕ ಬಾಹ್ಯ ಎರಡೂ ಬಗೆಯ ಶತ್ರುಗಳ ನಾಶ ಆಗ್ತದೆ ಎನ್ನುವಂತಹ ಫಲವನ್ನು ಕೊಡ್ತಾರೆ. ಆದ್ದರಿಂದ ನರಸಿಂಹದೇವರ ಸ್ತೋತ್ರ ತುಂಬಾ ದೊಡ್ಡದು. ಮಧ್ವಾಚಾರ್ಯರ ಶಿಷ್ಯರಾದ ಮೇಲೆ ಪಂಡಿತಾಚಾರ್ಯರ ಮೇಲೆ ಅನೇಕ ಮಾಟಮಂತ್ರಗಳ ಪ್ರಯೋಗ ಆಯಿತು. ವಾಮಾಚಾರ ಪ್ರಯೋಗ ಆಯಿತು. ವಾಮಾಚಾರ ಪ್ರಯೋಗವಾದಾಗ ಅವರು ಇನ್ನೇನು ಮಾಡಲಿಲ್ಲ, ನರಸಿಂಹ ಸ್ತೋತ್ರ ಮಾಡಿದ್ರು. ಉದಯರವಿ ಸಹಸ್ರದ್ಯೋತಿ ತಂದ್ರೋಕ್ಷ ವೀಕ್ಷ ಪ್ರಳಯ ಜಲಚಿನಾದಂ ಕಲ್ಪಕೃದ್ವನ್ಯವಕ್ತ್ರಂ ಸುರಪತಿರಿಕೋ ವಕ್ಷಶ್ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಭಯಹರಂ ತಂ ನಾರಸಿಂಹಂ ನತೋಸ್ಮಿ ಅಂತ ಸ್ತೋತ್ರ ಮಾಡ್ತಾರೆ. ದಹ ದಹ ನರಸಿಂಹ ಅಸಖ್ಯ ವೀರ್ಯ ಅಹಿತಮ್ಮೆ, ನನ್ನ ಎಲ್ಲ ಅಹಿತಗಳನ್ನ ಸುಟ್ಟು ಬೂದಿ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂತ ನರಸಿಂಹನ ಮೃಗೇಂದ್ರ ಲೀಲಾ ಸಪ್ತಮ ಸ್ಕಂದ ಭಾಗವತ. ಇದನ್ನು ಯಾರು ಭಕ್ತಿಯಿಂದ ಶ್ರವಣ ಮಾಡ್ತಾರೆ ಅವರಿಗೆ ಶತ್ರುಗಳ ಬಾಧೆ ಏನಿದೆ ಆ ಎಲ್ಲ ಬಾಧೆಗಳು ಪರಿಹಾರವಾಗಿ ನರಸಿಂಹನ ವಿಶೇಷವಾದ ಅನುಗ್ರಹ ಉಂಟಾಗ್ತದೆ ಎನ್ನುವಂತಹ ಫಲಶ್ರುತಿಯನ್ನ ಇಲ್ಲಿ ಕೊಡ್ತಾ ಸಪ್ತಮ ಸ್ಕಂದ ಭಾಗವತವನ್ನು ಮುಗಿಸ್ತಾ ಇದ್ದಾರೆ. ಇನ್ನು ಉಳಿದ ಅಷ್ಟಮ ನವಮ ಸ್ಕಂದ ಭಾಗವತವನ್ನು ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾರೆ. ಶ್ರೀಕೃಷ್ಣ.